ನಮಸ್ಕಾರ. ಜ್ಯೋತಿಷ್ಶಾಸ್ತ್ರ ಪಾಠಕ್ಕೆ ಸ್ವಾಗತ. ಇವತ್ತಿನ ಪ್ರಧಾನ ಅಂಶ ಮುಹೂರ್ತ. ಕಳೆದ ಬಾರಿ ವಿವಾಹಕ್ಕೆ ಸಂಬಂಧಪಟ್ಟು ಹೊಂದಾಣಿಕೆಯನ್ನು ಹೇಗೆ ನೋಡಬೇಕು ಅಂತಂಬ ವಿಚಾರವನ್ನು ನಾವು ನೋಡಿದ್ದೇವೆ. ಇನ್ನು ವಿವಾಹಕ್ಕೆ ಅನುಬಂಧವಾದಂಥ ಮುಹೂರ್ತವನ್ನು ಕೂಡ ಇದು ಆ್ಯಕ್ಚುಲಿ ಸಪರೇಟ್. ಈ ವಿವಾಹಕ್ಕೆ ಅನುಬಂಧವಾಗಿ ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡಿ ಮುಂದುವರಿಸ್ತಾ ಇದ್ದೀವಿ. ಮುಹೂರ್ತ ಅಂತಂಬೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇವತ್ತು ನಾವು ಯಾವುದಕ್ಕಾಗಿ ಮುಹೂರ್ತ ಇಟ್ಕೊಳ್ತಾ ಇದ್ದೀವೋ ಶಾಸ್ತ್ರದಲ್ಲಿ ನಿಜವಾದ ಪರ್ಪಸ್ ಅದಲ್ವೇ ಅಲ್ಲ. ಭಗವಂತ ಮುಹೂರ್ತ ಅಂತಂಬೋದು ಯಾಕೆ ಇಟ್ಟಿದ್ದಾನೆ ಅಂತಂಬೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ನಮಗೆ 3 ಕಾಲ: ಭೂತ, ಭವಿಷ್ಯತ್, ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದರೆ ಈಗ ನಡೀತಾ ಇರುವಂಥ ಕಾಲ. ಸೊ ಭವಿಷ್ಯದ ನಾವು ಈ ಜ್ಯೋತಿಷ್ಶಾಸ್ತ್ರವನ್ನು 3 ಕಾಲಗಳಲ್ಲೇ ತಿಳ್ಕೊಳ್ಬೋದು. ಭೂತಕಾಲ ನಡೆದು ಹೋಗಿದ್ದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಮಗೆ ಜಾತಕ ಇದೆ. ಸೊ ಜಾತಕವನ್ನು ಆಧಾರವಾಗಿಟ್ಕೊಂಡು ನಡೆದು ಹೋಗಿದ್ದ ಬಗ್ಗೆ, ಸೊ ಹಿಂದಿನ ಜನ್ಮದಲ್ಲಿ ನಾನು ಏನು ಪಡ್ಕೊಂಡು ಬಂದಿದ್ದೀನಿ, ಸೊ ನಾನು ಎಷ್ಟು ಪುಣ್ಯ ಪಡ್ಕೊಂಡು ಬಂದಿದ್ದೀನಿ, ಈ ವಿಚಾರ ಎಲ್ಲ ಕೂಡ ಪಾಸ್ಟ್ ಇದರ ಬಗ್ಗೆ ತಿಳ್ಕೊಳ್ಬೇಕು. ಜಾತಕ ಇದೆ. ಪ್ರೆಸೆಂಟ್ ಈಗ ಏನು ನಡೀತಾ ಇದೆ, ಈಗ ನನಗೇನಾಗ್ತದೆ, ಈಗ ನಾವು ಅಂದ್ಕೊಂಡಿದ್ದೀನಿ ಅದು ನಡೀತದಾ ಇಲ್ವಾ, ಇದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಶ್ನೆ ಭಾಗವನ್ನು ಉಪಯೋಗ ಮಾಡ್ತೀವಿ. ಮುಂದೆ ಫ್ಯೂಚರ್ ಏನಾಗ್ತದೆ, ಇವಾಗ ಈ ಥರ ನಾವು ಡೆಸಿಷನ್ ತೊಗೊಂಡ್ರೆ ಫ್ಯೂಚರ್ಲಿ ಏನಾಗ್ಬೋದು, ಇದನ್ನೆಲ್ಲ ಕೂಡ ಮುಹೂರ್ತ ಭಾಗ. ಭವಿಷ್ಯತ್ತಲ್ಲಿ ಏನಾಗ್ತದೆ, ಈ ಮುಹೂರ್ತದಲ್ಲಿ ಮದುವೆ ಆದರೆ ಮುಂದಿನ ಜೀವನ ಹೇಗಿರುತ್ತೆ, ಈ ಸಮಯದಲ್ಲಿ ಉಪನಯನ ಮಾಡಿದರೆ ಮುಂದಿನ ವಿದ್ಯಾವಿಧಾನ ಹೇಗಿರುತ್ತೆ, ಈ ಸಮಯದಲ್ಲಿ ಅವನಿಗೆ ನಾಮಕರಣ ಜಾತಕ ಕರ್ಮಗಳೆಲ್ಲ ಮಾಡಿದರೆ ಮುಂದಿನ ಆರೋಗ್ಯ ಅವನಿಗೆ ಹೇಗಿರುತ್ತೆ, ಈ ವಿಚಾರವನ್ನೆಲ್ಲ ತಿಳ್ಕೊಳ್ಳೋದಕ್ಕಾಗಿ ನಾವೇನು ಮಾಡ್ತೀವಿ, ಈ ಒಂದು ಮುಹೂರ್ತ ಭಾಗವನ್ನು ನೋಡ್ತೀವಿ. ಭವಿಷ್ಯತ್ತಲ್ಲಿ ಏನಾಗ್ತದೆ, ಬಹಳಷ್ಟು ಜನಕ್ಕೆ ಗೊತ್ತಿದ್ದಷ್ಟು ಮಟ್ಟಿಗೆ ಮುಹೂರ್ತ ಅಂತಂದರೆ ಒಂದು ಕಾರ್ಯ ನಿರ್ವಿಘ್ನವಾಗಿ ಆಗಬೇಕು ಅಂತಲ್ಲ. ಕಾರ್ಯ ನಿರ್ವಿಘ್ನವಾಗಿ ಆಗಬೇಕು ಅಂತಂದರೆ ನಾವು ಅದಕ್ಕೆ ಸಂಬಂಧಪಟ್ಟ ಗಣಪತಿ ಪೂಜೆ ಅದೆಲ್ಲ ಮಾಡ್ತೀವಿ. ಮುಹೂರ್ತ ಇಡೋದು ಯಾಕೆ ಅಂತಂದರೆ ಅವರ ಜೀವನ ಯಾವ ಪರ್ಪಸ್ಸಿಗೋಸ್ಕರ ಮಾಡ್ತಾ ಇದ್ದಾರೋ ಅದು ಅನುಕೂಲ ಆಗಲಿ ಅಂತ ಒಂದು ವಿಶ್ವಾಸದ ಮೇಲೆ ನಾವು ಮುಹೂರ್ತವನ್ನು ಇಟ್ಕೊಂಡು ಹೋಗ್ತೀವಿ. ಇದಕ್ಕೂ ಬೇಸ್ ಇದೆ. ಸೊ ಈಗ ಮುಹೂರ್ತ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಸೊ ಮುಹೂರ್ತ ಅಂತಂಬೋದು ನೋಡಿದ್ರೆ ಮೊದಲು ಏನಂತಂದರೆ, ನಮಗೆ ಹಿಂದೆ ನಾವು ಚರ್ಚೆ ಮಾಡಿಕೊಂಡಂಗೆ ಮುಹೂರ್ತ ಅಂತಂಬೋದು ಮದುವೆಯಾಗಲಿ ಯಾವುದೇ ಒಂದು ಆಗಲಿ ಒಂದು ಕಾರ್ಯವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದಾಗ ಯಾವಾಗ ಮಾಡಬೇಕು ಅಂತಂತ ಬಂದಾಗ ಆವಾಗ ಮುಹೂರ್ತ ಅಂತಂಬೋದು ಪ್ಲೇ ಆಗುತ್ತೆ. ಇನ್ನೊಂದೇನು ಹೇಳ್ತಾರೆ, ಭಗವಂತ ಇದಕ್ಕೆ ಸಮ್ಮತ ಮಾಡ್ತಾ ಇದ್ದಾನ, ಭಗವಂತನ ಆಕ್ಸೆಪ್ಟೆನ್ಸ್ ಇದೆಯಾ, ಒಂದು ಕಾರ್ಯವನ್ನು ಮಾಡಲಿಕ್ಕೆ ಭಗವಂತನ ಆಕ್ಸೆಪ್ಟೆನ್ಸ್ ಅಂತ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಕೂಡ ಮುಹೂರ್ತವನ್ನು ಇಡ್ತೀವಿ. ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಅಂತಂದರೆ ಭಗವಂತ ಕೂಡ ಸಮ್ಮತ ಮಾಡಿದ್ದಾನೆ. ಯಾಕೆಂತಂದರೆ ಜ್ಯೋತಿಷ್ಯ ಫಿಕ್ಸ್ ಮಾಡ್ತಾನೆ. ಹೇಗೆ ಫಿಕ್ಸ್ ಮಾಡ್ತಾನೆ? ಶಾಸ್ತ್ರದ ಆಧಾರ ಮೇಲೆ ಫಿಕ್ಸ್ ಮಾಡ್ತಾನೆ. ಶಾಸ್ತ್ರ ಅಂದರೆ ಏನು? ಮತ್ತು ಭಗವಂತ ಒಂದು ಕಾರ್ಯವನ್ನು ಹೀಗೆ ಮಾಡು ಅಂತ ಹೇಳೋದು ಭಗವಂತ. ಅದೇ ಥರ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಭಗವಂತನ ಆಕ್ಸೆಪ್ಟೆನ್ಸ್ ಇದ್ದಂಗೆ. ಅದಕ್ಕೋಸ್ಕರ ಇಂಡೈರೆಕ್ಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದೇನಂತಂದರೆ, ಮುಹೂರ್ತ ಚೆನ್ನಾಗಿದೆ, ಮುಹೂರ್ತ ಸಿಕ್ಕಿದೆ ಅಂತಂದರೆ ಅರ್ಥ ಏನಂತಂದರೆ ಭಗವಂತನ ಆಕ್ಸೆಪ್ಟೆನ್ಸ್ ಇದೆ ಅಂತ. ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರುತ್ತೆ, ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಭಗವಂತ ಆಕ್ಸೆಪ್ಟ್ ಮಾಡಿದ್ದಾನೆ ಅಂತ ನಮಗೇನು ಅಕ್ನಾಲಜ್ಮೆಂಟ್ ಏನು ಅಂತಂದರೆ, ಒಂದು ಕಾರ್ಯವನ್ನು ಮಾಡಿದ ಮೇಲೆ ಭಗವಂತ ತುಂಬ ಸಂತೃಪ್ತಿಯನ್ನು ಸಂತೋಷವನ್ನು ಕೊಟ್ಬಿಡ್ತಾನೆ. ನಿಜವಾಗ ನಾನು ಅಂದುಕೊಂಡಿದ್ದಕ್ಕಿಂತಲೂ ತುಂಬ ಚೆನ್ನಾಗಾಯಿತು, ತುಂಬ ಸಂತೋಷ ಆಗ್ತಾಯಿದೆ ನನಗೆ ಈ ಕಾರ್ಯವನ್ನು ಮಾಡಿದ ಮೇಲೆ ಅಂತ ಯಾರಿಗಾದ್ರೂ ಈ ಸಿಂಪ್ಟಮ್ಸ್ ಕಾಣಿಸ್ತು ಅಂತ ಅಂದ್ಕೊಳ್ಳಿ, ಭಗವಂತ ಆಕ್ಸೆಪ್ಟ್ ಮಾಡಿದ್ದಾನೆ ಅಂತ ಅರ್ಥ. ಇದು ಭಾಗವತ ದಶಮಸ್ಕಂದದಲ್ಲಿ ಬರುತ್ತೆ. ನಮಗೆಲ್ಲ ಭಗವಂತಗೆ ತಿನ್ನಿಸ್ಬೇಕು, ಭಗವಂತ ಕೊಡಬೇಕು, ಭಗವಂತಗೆ ಹೇಳಬೇಕು ಅಂತ ಎಷ್ಟೋ ಇರುತ್ತೆ. ಆದರೆ ನಮಗೆ ಭಗವಂತ ತಲೆ ಅಲ್ಲಾಡಿಸಿದ್ದಾನೆ, ಆಕ್ಸೆಪ್ಟ್ ಮಾಡಿದ್ದಾನೆ ಅಂತಂದ್ರೆ ಅರ್ಥ ಏನಂತಂದರೆ ಸಂತೋಷ ಅನುಭವ ಆಗ್ತದೆ. ಅದೇ ಥರ ಇಲ್ಲಿ ಭಗವಂತ ಈ ಒಂದು ಕಾರ್ಯಕ್ರಮವನ್ನು ಇಚ್ಛೆ ಪಡ್ತಾ ಇದ್ದಾನೆ ಅಂದರೆ ಅರ್ಥ ಏನಂತಂದರೆ ನಿಮಗೆ ಒಳ್ಳೆ ಮುಹೂರ್ತ ಸಿಗತ್ತೆ. ಒಳ್ಳೆ ಮುಹೂರ್ತ ಸಿಗಲಿಲ್ಲ ಅಂತಂದರೆ ಭಗವಂತನ ಆಕ್ಸೆಪ್ಟೆನ್ಸ್ ಇಲ್ಲ ಅಂತ ಅರ್ಥ. ಇದು ಮೇಯ್ನಾಗಿ ನಾವು ತಿಳ್ಕೊಳ್ಬೇಕಾದ್ದು. ಭಗವಂತನ ಆಕ್ಸೆಪ್ಟೆನ್ಸ್ ಇದ್ದರೆ ಅದು ಒಳ್ಳೆಯದೇ ಆಗ್ತದೆ. ನೆಕ್ಸ್ಟ್, ಫ್ಯೂಚರ್ ಪ್ರಾಸ್ಪೆಕ್ಟ್ಸ್.
ನಾವು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂದರೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅದು ಮುಂದೆ ಈಡೇರುತ್ತೆ ಅಂತನ್ನೋದಾದರೆ ನಿಮಗೆ ಮುಹೂರ್ತ ಒಳ್ಳೆ ಸಿಗತ್ತೆ. ಒಂದು ಮದುವೆ ಮಾಡ್ತಾ ಇದ್ದೀವಿ, ಮುಂದಿನ ಜೀವನ ತುಂಬ ಆನಂದವಾಗಿರ್ತಾರೆ, ಹುಡುಗ ಹುಡುಗಿ ತುಂಬ ಆನಂದವಾಗಿರ್ತಾರೆ ಅಂತ ಒಂದು ಅಕ್ನಾಲಜ್ಮೆಂಟ್ ಬೇಕಾದರೆ ಒಳ್ಳೆ ಮುಹೂರ್ತ ಸಿಗಬೇಕು. ಇನ್ಫ್ಯಾಕ್ಟ್ ನೀವು ಅದನ್ನು ಇದು ರಿವರ್ಸ್ ಮಾಡಿದರೂ ಅಷ್ಟೇ, ನಾವು ಒಳ್ಳೆ ಮುಹೂರ್ತ ಯಾಕೆ ಇಡ್ತೀವಿ? ಒಳ್ಳೆ ಜೀವನಕ್ಕೋಸ್ಕರ. ಸೊ ಹಾಗಾಗಿ ನಮಗೆ ಭವಿಷ್ಯತ್ತನ್ನು ಆಧಾರ ಮಾಡಿ ಇಟ್ಕೊಂಡು ನೋಡ್ತೇವೆ. ವಿವಾಹ ಅಂತ ತಗೊಂಡಾಗ ಇಬ್ಬರ ಜಾತಕದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೂ ಸಹ ಒಳ್ಳೆಯ ಮುಹೂರ್ತ ಸಿಕ್ಕಿದರೆ ಅವರ ಜೀವನದಲ್ಲಿ ತುಂಬ ಆನಂದವಾಗಿ ಹೋಗ್ತಾರೆ. ಪರಾಶರ ಮಹರ್ಷಿಗಳು ಅವರ ಪುತ್ರಿಗೆ, ವಸಿಷ್ಠ ಮಹರ್ಷಿಗಳು ಅವರ ಪುತ್ರಿಗೆ ಮದುವೆ ಮಾಡಬೇಕು ಅಂತಂದಾಗ ವೈದವ್ಯ ಯೋಗ ಇತ್ತು. ಹಾಗಾಗಿ ಅವರು ಆದರೂ ಕೂಡ ಅವರು ಒಳ್ಳೆ ಮುಹೂರ್ತವನ್ನು ಇಟ್ಟಿದ್ದಕ್ಕೆ ಅವರಿಗೆ ವೈದವ್ಯ ಯೋಗ ಬರಲಿಲ್ಲ. ಅದೇ ಥರ ಭಾಸ್ಕರಾಚಾರ್ಯರು ತನ್ನ ಮಗಳ ಲೀಲಾವತಿ, ನಮಗೆಲ್ಲರಿಗೂ ಗೊತ್ತಿದೆ ಲೀಲಾವತಿ ಗಣಿತ ಮ್ಯಾಥಮೆಟಿಷಿಯನ್, ಅವರಿಗೆ ಒಳ್ಳೆ ಮುಹೂರ್ತದಲ್ಲಿ ಮದುವೆ, ಅವ್ರಿಗೂ ವೈದವ್ಯ ಯೋಗ ಇತ್ತು. ಅವ್ರು ಏನು ಮಾಡಿದರು, ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡಬೇಕು, ವೈದವ್ಯ ಬಾರದಂತೆ ಇರುವಂಥ ಮುಹೂರ್ತದಲ್ಲಿ ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಪಾಪ ಎಲ್ಲ ಸೆಟ್ ಮಾಡಿದರು. ಆಗಿನ ಕಾಲ ಇವತ್ತಿದ್ದಂಗೆ ಡಿಜಿಟಲ್ ಕ್ಲಾಕ್ಸ್ ಅದೆಲ್ಲ ಯಾವುದೂ ಇಲ್ಲ ಆಗಿನ ಕಾಲ. ಆವಾಗ ಏನು ಮಾಡ್ತಾಯಿದ್ರು, ಒಂದು ನಿಮಗೆ ಗೊತ್ತಿದೆ ಸ್ಯಾಂಡ್, ಒಂದು ದೊಡ್ಡ ನಿಮಗೆ ವೆಯ್ಟ್ ಇದು ಬರುತ್ತೆ, ಹಳೆ ಕಾಲದಲ್ಲಿ ಟೈಮ್ ಮೆಷರ್ ಮಾಡಲಿಕ್ಕೆ ಸಣ್ಣದಾಗಿ ಮರಳು ಬೀಳ್ತಾ ಇರುತ್ತೆ ಅಂತ ಅದನ್ನು ಬಳಸ್ತಾಯಿದ್ರು. ಪಾಪ ಇವರು ಅದೊಂದು ಅವರೊಂದು ಆಫೀಸ್ ರೂಮ್ ಥರ ಇಟ್ಕೊಂಡಿದ್ರು. ಆ ರೂಮಲ್ಲಿ ಟೈಮ್ ನೋಟ್ ಮಾಡ್ಕೊಡ್ದು ಎಲ್ಲ ಇಟ್ಕೊಂಡಿದ್ರು. ಮುಹೂರ್ತ ಬಂದಾಗ ಬಂದು ನೋಡ್ತಾ ಇದ್ರು, ಇನ್ನೂ ಎಷ್ಟೊತ್ತಿದೆ ಮುಹೂರ್ತ ಅಂತ ನೋಡಿ ನೋಡಿ ಹೋಗ್ತಾಯಿದ್ರು. ಭಾಸ್ಕರಾಚಾರ್ಯರ ಮಗಳು ಲೀಲಾವತಿ, ಆಕೆ ಕೂಡ ಅಪ್ಪ ಏನು ಇಷ್ಟು ಸಲ ಈ ರೂಮಿಗೆ ಹೋಗ್ತಾ ಇದ್ದಾನೋ, ಸಣ್ಣ ಮಗು, ಬಾಲ್ಯ ವಿವಾಹ, ಯಾಕೆ ಇಷ್ಟು ಸಲ ಹೋಗ್ತಾ ಇದ್ದಾರೆ ಅಂಥೇಳಿ ಒಂದು ಸಲ ಹೋಗಿ ನೋಡ್ತಾಳೆ. ನೋಡಿದಾಗ ಇದೇನು ಮಣ್ಣು ಇದೆ, ಯಾಕೆಂದರೆ ಅವ್ರ ಅಪ್ಪ ಯಾವಾಗೂ ಮಗಳನ್ನ ಅವರ ರೂಮಿಗೆ ಕರೆಸ್ಕೊಳ್ತಿದ್ದಿಲ್ಲ, ಸಣ್ಣ ಮಕ್ಕಳನ್ನ ಅಲೋ ಮಾಡ್ತಿದ್ದಿಲ್ಲ. ಆ ಮಗು ಹೋಗಿ ನೋಡ್ತಾರೆ, ಪಾಪ ಅವರು ಮದುವೆ ಬ್ಯುಸಿನಾಗಿರ್ತಾರೆ. ಆ ಮಗು ಹೋಗಿ ನೋಡಿದಾಗ ಮೂಗಿನ ಹತ್ರ ಮುಗುತೋಳ ಇರುತ್ತೆ, ಮೂಗಿ ಹಾಕ್ತಾರೆ ಬಂಗಾರದ್ದು, ಅದು ಕಟ್ಟಾಗಿ ಅದರಲ್ಲಿ ಬಿದ್ದುಬಿಡ್ತಾರೆ. ಬಿದ್ದುಬಿಟ್ಟು ಆ ನಾಸಿಲಲ್ಲಿ ಸೇರ್ಕೊಂಡ್ಬಿಟ್ಟು ಮರಳು ಕೆಳಗೆ ಬೀಳೋದು ನಿಂತೋಗ್ತದೆ, ಬ್ಲಾಕ್ ಆಗ್ತದೆ, ಆ ನೋಸ್ ಬ್ಲಾಕ್ ಆಗ್ತದೆ. ಸರಿ, ಇವರು ಆ ಮಗು ಹೊಟ್ಟೋಯ್ತು, ಭಾಸ್ಕರಾಚಾರ್ಯ ಬಂದು ನೋಡ್ತಾ ಇದ್ರು, ಇನ್ನೂ ಸ್ಯಾಂಡ್ ಇದೆ, ಇನ್ನೂ ಟೈಮ್ ಇದೆ ಅಂದ್ಕೊಂಡು ಹೋಗ್ತಾ ಆಯಿತು. ಎಷ್ಟೊತ್ತು ನೋಡ್ರೂ ಮಣ್ಣು ಹಾಗೆ ಇರುತ್ತೆ, ಅದಕ್ಕೆ ಬೀಳೋದೇ ಇಲ್ಲ. ನೋಡಿದರೆ ಇಲ್ಲಿ ಬ್ಲಾಕ್ ಆಗೋಗಿರುತ್ತೆ. ಅಯ್ಯೋ ಮುಹೂರ್ತ ದಾಟಿ ಹೋಯ್ತಲ್ಲ ಅಂತೇಳಿ ಆದರೂ ಪಾಪ ಮುಹೂರ್ತ ಮದುವೆ ಮಾಡ್ತಾರೆ. ಆಕೆಗೆ ವೈದವ್ಯ ಯೋಗ ಬರುತ್ತೆ. ಆದರೂ ಕೂಡ ಆಕೆ ಕೂಡ ತಂದೆ ಇದ್ದಂಗೆ ದೊಡ್ಡ ಮ್ಯಾಥಮೆಟಿಷಿಯನ್ ಆಗ್ತಾಳೆ. ಇದು ಕೂಡ ಕತೆ ಇದೆ. ಮುಹೂರ್ತಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಇದೆ. ದೇವ್ರ ದಯದಿಂದ ಇವತ್ತು ಯಾರಿಗೂ ಮುಹೂರ್ತದ ಬಗ್ಗೆ ಹೆಚ್ಚಿನ ಕಾಳಜಿ ಇಲ್ಲದ್ರಿಂದ ಸರಿ ಹೋಯಿತು. ಇನ್ನೊಂದೇನಂತಂದರೆ, ಒಳ್ಳೆ ಮುಹೂರ್ತ ಸಿಗಬೇಕು ಅಂತಂದರೆ ಹುಡುಗ ಹುಡುಗಿ ಮಾಡಿಕೊಂಡಂಥ ಪುಣ್ಯ. ಒಳ್ಳೆ ಉಪನಯನ ಮುಹೂರ್ತ ಸಿಗಬೇಕು ಅಂತಂದರೆ ವಟು ಮಾಡಿಕೊಂಡ ಪುಣ್ಯ. ಅಂದರೆ ನಿಮಗೆ ಜಾತಕಕ್ಕೆ ಲಿಂಕ್ ಇರುತ್ತೆ. ಯಾರ ಜಾತಕದಲ್ಲಿ ಸಪ್ತಮ ಸ್ಥಾನ, ಸಪ್ತಮಕಾರಕ, ಸಪ್ತಮಾಧಿಪತಿ ತುಂಬ ಚೆನ್ನಾಗಿರುತ್ತೋ ಅವರಿಗೆ ಒಳ್ಳೆ ಮುಹೂರ್ತವೇ ಸಿಗತ್ತೆ. ಯಾರ ಜಾತಕದಲ್ಲಿ ಸಪ್ತಮ ಸ್ಥಾನ ತುಂಬ ಚೆನ್ನಾಗಿಲ್ಲಂಗೆ ಹಿಂದಿನ ಜನ್ಮದ ಪಾಪವನ್ನು ಕಟ್ಟಿಕೊಂಡು ಬಂದಿರ್ತಾರೋ ಅವರ ಜೀವನ ಕೂಡ ಹಾಗೆ ಇರುತ್ತೆ. ಆದ ಕಾರಣ ಅವರಿಗೆ ಒಳ್ಳೆಯ ಮುಹೂರ್ತ ಸಿಗೋದಿಲ್ಲ. ಯಾರಾದರೂ ಒಳ್ಳೆಯ ಮುಹೂರ್ತ ಕೊಟ್ಟರೂ ಕೂಡ ಅವರು ಮಾಡಿಕೊಳ್ಳೋದಿಲ್ಲ, ಯಾಕಂದರೆ ಅವರ ಪ್ರಾರಬ್ಧದ ಮೇಲೆ ಆಧಾರ ಪಟ್ಟಿರುತ್ತೆ. ಜ್ಯೋತಿಷ್ಯ ಒಂದು ಒಳ್ಳೆ ಮುಹೂರ್ತ ಕೊಡ್ತಾ ಇದ್ದಾನೆ, ಅದ್ರ ಮಾಡ್ಕೋಬೇಕು ಬೇಡವೋ ಅಂತಂಬೋದು ಅವರ ವಿಚಕ್ಷಣದ ಮೇಲೆ ಆಧಾರ ಪಟ್ಟಿರ್ತದೆ. ಬುದ್ಧಿ ಕರ್ಮಾನುಸಾರಿಣಿ ಅಂತಾರೆ. ಜ್ಯೋತಿಷ್ಯ ಆಗಲಿ ದೇವರಾಗಲಿ ಎಷ್ಟೇ ಹೇಳ್ಬೋದು, ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮ ಸರಿ ಇಲ್ಲದೇ ಇದ್ದರೆ ಅವರು ಆಲೋಚನೆ ಮಾಡೋದು, ನಿರ್ಣಯಗಳು ತಗೊಳ್ಳೋದೆಲ್ಲ ಕೂಡ ನೆಗೆಟಿವ್ ಆಗೇ ಇರುತ್ತೆ. ಇದು ನಾವು ಬದಲಾಯಿಸ್ಲಿಕ್ಕೆ ಆಗಲ್ಲ. ಆದರೆ ಜ್ಯೋತಿಷ್ಯನಾಗಿ ಒಳ್ಳೆ ಮುಹೂರ್ತವನ್ನು ಕೊಡೋ ಧರ್ಮ ನಮ್ಮದು. ಇಲ್ಲಿ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ಗೋಸ್ಕರ ನೋಡ್ತೀವಿ. ಆಮೇಲೆ ಕರ್ಮ ಸ್ವಾತಂತ್ರ್ಯ ನಾವು ವಸಿಷ್ಠ ಮಹರ್ಷಿಗಳಲ್ಲಿ ಕೇಸಲ್ಲಿ ನೋಡಿದ್ವಿ. ಮಗಳಿಗೆ ವೈದವ್ಯ ಯೋಗ ಇತ್ತು, ಅದನ್ನು ತಪ್ಪಿಸಬೇಕು ಅಂತ ಹೇಳಿ ಅವರು ಒಳ್ಳೆ ಮುಹೂರ್ತವನ್ನಿಟ್ಟರು. ಅಂದರೆ ಕರ್ಮ ಸ್ವಾತಂತ್ರ್ಯ, ಫೇಟ್ ಆ್ಯಂಡ್ ಫ್ರೀ ವಿಲ್ ಅಂತೀವಿ. ಫ್ರೀ ವಿಲ್ ಅಂತಂದರೆ ಯಾವುದೇ ಒಂದು ಕರ್ಮವನ್ನು ನಮಗೆ ಅನುಕೂಲವಾಗಿ ಅನುಭವಿಸೋದು. ಸೊ ಅವರು ಕರ್ಮ ಸ್ವಾತಂತ್ರ್ಯವನ್ನು ಸ್ವಲ್ಪ ಬಳಸಿಕೊಂಡರು. ನಮಗೂ ಒಂದು ಅವಕಾಶ ಇದೆ. ಜಾತಕದಲ್ಲಿ ಅಥವಾ ನಾವು ಮಾಡುವಂಥ ಕೆಲಸ ಏನಾದರೂ ವೀಕ್ ಆಗಿದ್ದರೂ ಕೂಡ, ಏನಾದರೂ
ನಮಗೆ ಮಾಡಿಫೈ ಮಾಡಬೇಕು, ಒಂದು ಕರ್ಮವನ್ನು ಮಾಡಿಫೈ ಮಾಡಬೇಕು ಅಂತಂದರೆ ನಮಗಿರುವ ಏಕಮಾತ್ರ ಸಾಧನ ಮುಹೂರ್ತ. ಜಾತಕವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ, ಪ್ರಶ್ನೆಯನ್ನು ಬದಲಾವಣೆ ಮಾಡಲಿಕ್ಕೆ ಟೈಮ್ ಇರಲ್ಲ, ನಮಗಷ್ಟು ಅವಕಾಶ ಇರಲ್ಲ. ಆದರೆ ಮುಹೂರ್ತವನ್ನು ನೀವು ಬದಲಾವಣೆ ಮಾಡಬಹುದು. ನಮಗೆ ಒಳ್ಳೆಯದಾಗಬೇಕು ಅಂತ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ, ನಾವು ಯೂಸ್ ಮಾಡಿಕೊಳ್ಳೋದು. ಎರಡನೇದು ಸೇಫ್ಟಿ. ಕೊನೆಯದಾಗಿ ಒಂದು ಕಾರ್ಯ ನಿರ್ವಿಘ್ನವಾಗಿ ಆಗಬೇಕು ಅಂತಂದರೆ ಆವಾಗ ಕೂಡ ನಾವು ಈ ಒಂದು ಮುಹೂರ್ತವನ್ನು ಇಟ್ಟುಕೊಳ್ತೇವೆ. ಇದು ನಮಗೆ ಈ ಒಂದು ಮುಹೂರ್ತದ ಉಪಯೋಗಗಳು. ನೆಕ್ಸ್ಟ್ ನಾವು ನೋಡಿದರೆ ನಮಗೆ ಮುಹೂರ್ತಗಳು ಶಾಸ್ತ್ರದಲ್ಲಿ ಏನು ಹೇಳಿದೆ, ಯಾವುದಕ್ಕೆ ಮುಹೂರ್ತ ಬೇಕು ಅಂತ ಹೇಳಿದೆ. ಶಾಸ್ತ್ರದಲ್ಲಿ 16 ಸಂಸ್ಕಾರಗಳಿಗೆ ಮುಹೂರ್ತ ಬೇಕು ಅಂತ ಹೇಳುತ್ತೆ. ಉಳಿದಿದ್ದಕ್ಕೆ ಮ್ಯಾಂಡಟರಿ ಅಲ್ಲ. ಇವತ್ತು 16 ಸಂಸ್ಕಾರಗಳನ್ನು ಗಾಳಿಗೆ ಬಿಟ್ಟು ಉಳಿದಿದ್ದಕ್ಕೆಲ್ಲ ಮುಹೂರ್ತ ನೋಡ್ತಾರೆ. ವಾಹನ ತಗೋಬೇಕು ಮುಹೂರ್ತ ನೋಡ್ತಾರೆ, ಶಾಪ್ ಓಪನಿಂಗ್ ಮಾಡಬೇಕು ಮುಹೂರ್ತ ನೋಡ್ತಾರೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಮುಹೂರ್ತ ನೋಡ್ತಾರೆ, ಮನೆಯಿಂದ ಹೊರಗೆ ಕಾಲಿಡಬೇಕು ಭಯಂಕರ ಮುಹೂರ್ತ ನೋಡ್ತಾರೆ. ಇದಕ್ಕೆಲ್ಲ ಭಯಂಕರ ಮುಹೂರ್ತಗಳಿದೆ. ಇನ್ಫ್ಯಾಕ್ಟ್ ನಾನು ಮೊನ್ನೆ ಅಯೋಧ್ಯ ಅದಕ್ಕೂ ಮುಹೂರ್ತ ಇಟ್ಟಿದ್ದಾರೆ. ಆದರೆ ಶಾಸ್ತ್ರದಲ್ಲಿ ಯಾವುದಕ್ಕೆ ಹೇಳಿದ್ದಾರೋ ಅವುಗಳಿಗೆ ಮಾತ್ರವೇ ಮುಹೂರ್ತ. ಷೋಡಶ ಸಂಸ್ಕಾರಗಳು ಅಂತ ಹೇಳಿದ್ದಾರೆ. ಷೋಡಶ ಸಂಸ್ಕಾರಗಳಿಗೆ ಮಾತ್ರವೇ ಮುಹೂರ್ತ ಅನ್ವಯ ಆಗುತ್ತೆ. ಅವು ಯಾವುವು ಅಂತ ಒಂದು ಸಣ್ಣ ಗ್ಲಾನ್ಸ್ ನೋಡೋಣ. ಮೊದಲು ಗರ್ಭಾಧಾನ ಸಂಸ್ಕಾರ, ಪ್ರಸ್ಥ ಅಂತೀವಿ. ಫಸ್ಟ್ ನೈಟಿಗೆ ಮುಹೂರ್ತ ಇಡ್ತೀವಿ. ಅವರಿಬ್ಬರ ಜೀವನಕ್ಕೆ, ಸಂಸಾರದ ಯಜ್ಞವನ್ನು ಮಾಡಲಿಕ್ಕೆ, ಸತ್ಸಂತಾನವು ಪಡೀಲಿಕ್ಕೆ ಮೊದಲ ಬೀಜ ಬೀಳುವಂಥ ಸಮಯ ಆದ ಕಾರಣ ಗರ್ಭಾಧಾನಕ್ಕೆ ಮುಹೂರ್ತ ಇಡ್ತಾರೆ. ಆದರೆ ಇವತ್ತು ಇದು ಅನ್ವಯ ಆಗೋದಿಲ್ಲ. ಯಾಕೆಂದರೆ ಮದುವೆ ದಿನವೇ ಫಸ್ಟ್ ನೈಟ್ ಅಂಬೋದು ಮಾಡಿಬಿಡ್ತಾರೆ, ಅದಕ್ಕೆ ಮುಹೂರ್ತವೇ ಫಾಲೋ ಆಗೋದು ಬೇಕಾಗಿಲ್ಲ. ಜ್ಯೋತಿಷ್ಯರನ್ನು ಕೇಳಿದರೆ ಇಲ್ಲ ಮದುವೆಗೆ ಒಳ್ಳೆಯ ಮುಹೂರ್ತ ಅದಕ್ಕೂ ಕೂಡ ಅನ್ವಯ ಆಗುತ್ತೆ ಅಂತ, ಆದರೆ ಮದುವೆ ದಿನ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಪಕ್ಕಕ್ಕೆ ಬಿಡೋಣ. ನೆಕ್ಸ್ಟ್ ಪುಂಸವನ, ಪುರುಷ ಸಂತಾನ ಆಗಬೇಕು, ಗಂಡು ಮಗು ಆಗಬೇಕು ಅಂತ 4ನೇ ತಿಂಗಳಲ್ಲಿ 3ನೇ ತಿಂಗಳಲ್ಲಿ ಪುಂಸವನ ಅಂತ ಮಾಡ್ತಾರೆ, ಅದಕ್ಕೆ ಮುಹೂರ್ತ ನೋಡ್ತಾರೆ. ನೆಕ್ಸ್ಟ್ ಸೀಮಂತ, ಅವ್ರ ಮಗು ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆ ಆರೋಗ್ಯವಂತವಾಗಿರುವಂಥ ಮಗು ಹುಟ್ಟಬೇಕು ಅಂತ ಸೀಮಂತದ ಪ್ರೋಗ್ರಾಮ್ ಮಾಡ್ತಾರೆ. ತಲೆ ಬಾಚೋದು ಅಂತ ಇದರಷ್ಟ ಅರ್ಥ. ಅದಕ್ಕೆ ಮುಹೂರ್ತ ಅಂತಂಬೋದಿದೆ. ನೆಕ್ಸ್ಟ್ ಜಾತಕ ಕರ್ಮ, ಮಗು ಹುಟ್ಟಿದ ನಂತರ ಏನಾದರೂ ದೋಷಗಳಲ್ಲಿ ಹುಟ್ಟಿದ್ದರೆ ಭಗವಂತನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದಕ್ಕೆ ಜಾತಕ ಕರ್ಮ ಅಂತ ಮಾಡ್ತೀವಿ. ಗೋಪ್ರಸವ ಶಾಂತಿ, ಜಾತಕ ಕರ್ಮ, ನವಗ್ರಹಾದಿ ಹೋಮಗಳು ಮಾಡ್ತೀವಿ, ಅದಕ್ಕೆ ಮುಹೂರ್ತಗಳಿದೆ. ನೆಕ್ಸ್ಟ್ ನಾಮಕರಣ ಸಂಸ್ಕಾರ, ಮಗುವಿಗೆ ಉನ್ನತಿ ಆಗಲಿ ಅಂತೇಳಿ ಆ ಮಗುಗೆ ಒಳ್ಳೆ ಹೆಸರಿಡ್ತಾರೆ. ಆ ಹೆಸರು ಕೂಡ ಭಗವಂತನ ಹೆಸರಿಟ್ಟು ಆ ಯಾವ ಪರ್ಪಸ್ಸಿಗೋಸ್ಕರ ನಾವು ಆ ಹೆಸರಿಡ್ತಾ ಇದ್ದೀವೋ ಅಂಥ ಥರ ನಮ್ಮ ಮಗು ಆಗಲಿ ಅಂತಂಬೋದು ನಾಮಕರಣ ಮಹೋತ್ಸವವನ್ನು ಮಾಡ್ತೀವಿ, ಅದಕ್ಕೂ ಮುಹೂರ್ತ ಇದೆ. ನೆಕ್ಸ್ಟ್ ನಿಷ್ಕ್ರಮಣ ಅಂದರೆ ಮಗು ಮನೆಯಲ್ಲೇ ಇರುತ್ತೆ, ಹೊರಗೆ ಕರ್ಕೊಂಡು ಹೋಗೋಲ್ಲ. ಇವತ್ತು ನಮಗೆ ಹಾಸ್ಪಿಟ್ಲಿಂದ ಡೆಲಿವರಿ ಆಗುತ್ತೆ, ಆದ ಕಾರಣ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬರೋದು, ಮನೆಯಿಂದ ಹೊರಗೆ ಕರ್ಕೊಂಡು ಹೋಗೋದೆಲ್ಲ ಇರ್ತದೆ. ಯಾಕಂದರೆ ವ್ಯಾಕ್ಸಿನ್ಗಳು ಹಾಕಬೇಕು, ಇದಕ್ಕೆ ಹಾಕಬೇಕಂತ ಕರ್ಕೊಂಡು ಹೋಗ್ಬೇಕು. ಇವತ್ತಿದು ಅನ್ವಯ ಆಗಲ್ಲ. ಹಿಂದಿನ ಕಾಲದಲ್ಲಿ ಮಗು ಮನೆಯಲ್ಲೇ ಹುಟ್ಟುತ್ತಿತ್ತು, ಮನೆಯಲ್ಲೇ ಹುಟ್ಟಿದ ಮೇಲೆ ಹೊರಗೆ ಕರ್ಕೊಂಡು ಹೋಗ್ತಿದ್ದಿಲ್ಲ ಅವರು. ಮೊದಲ ಸಲ ಹೊರಗೆ ಕರ್ಕೊಂಡು ಹೋಗಬೇಕಾದ್ರೆ ಅದಕ್ಕೂ ಮುಹೂರ್ತ ನೋಡ್ತಿದ್ರು, ಅದಕ್ಕೆ ನಿಷ್ಕ್ರಮಣ ಅಂತಂತಾರೆ, ನಿಷ್ಕ್ರಮಣ ಸಂಸ್ಕಾರ. ಇದು ಇವತ್ತು ಅನ್ವಯ ಆಗೋದಿಲ್ಲ. ನೆಕ್ಸ್ಟ್ ಅನ್ನಪ್ರಾಶನೆ ಗೊತ್ತು. ಮೊದಲ ಸಲ ಮಗುವಿಗೆ ಏನಾದರೂ ತಿನ್ನಿಸ್ಬೇಕು, ಒಂದು ಸಾಲಿಡ್ ಐಟಮ್ ತಿನ್ನಿಸ್ಬೇಕು ಅಂತಂದರೆ ಒಂದು ಪಾಯಸವನ್ನು ಮಾಡಿ ಆ ಮಗು ಆರೋಗ್ಯ ರಕ್ಷಣೆ ಆಗಲಿ, ನಾಲಿಗೆ ಜಿಫ್ಫೇಂದ್ರಿಯಗಳೆಲ್ಲ ನಿಯಂತ್ರಣೆಯಲ್ಲಿ ಇರಲಿ ಅಂತ ಹೇಳಿ ಒಂದು ಮುಹೂರ್ತವನ್ನು ಇಡ್ತಾರೆ, ಅದಕ್ಕೆ ಅನ್ನಪ್ರಾಶನ ಅಂತ ಹೆಸರು. ನೆಕ್ಸ್ಟ್ ಕರ್ಣವೇದ ಸಂಸ್ಕಾರ, ಕಿವಿ ಚುಚ್ಚೋದು ಸಂಪ್ರದಾಯ. ಹಿಂದಿನ ಕಾಲದಲ್ಲಿ ಕಿವಿ ಚುಚ್ಚೋದು, ಅದಕ್ಕೊಂದು ದೊಡ್ಡ ಸ್ಟೋರಿ ಇದೆ ಯಾಕೆ ಚುಚ್ಚಬೇಕು ಅಂತ, ಬಟ್ ಇಲ್ಲಿ ಅಪ್ರಸ್ತುತ. ಆ ಕಿವಿಯನ್ನು ಚುಚ್ಚಲಿಕ್ಕೆ ಮುಹೂರ್ತ. ನೆಕ್ಸ್ಟ್ ಚೂಡಾಕರ್ಮ ಅಂದರೆ ಜಾವಳ ಅಥವಾ ಮೊದಲು ಕೂದಲು ತೆಗೆಸೋದು. ತಾಯಿ ಗರ್ಭದಲ್ಲಿ ಇದ್ದಂಥ ಕೂದಲು ತೆಗೆಸ್ಬಿಡ್ತಾರೆ, ಅದಕ್ಕೆ ಚೂಡಾಕರ್ಮ ಅಂತ ಹೆಸರು. ಇದಕ್ಕೆ 2 ಪದ್ಧತಿ ಇದೆ, ಸಕರ್ಮಕ ಅಕರ್ಮಕ ಅಂತ. ಅಂದರೆ ಗಂಡು ಮಗು ಆದರೆ ಮಂತ್ರಪೂರ್ವಕವಾಗಿ ತೆಗಿತಾರೆ, ಅದಕ್ಕೊಂದು ದೊಡ್ಡ ರಿಚುವಲ್ ಇದ್ದಂಗೆ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಅಮಂತ್ರಕ ಅಂತಾರೆ, ಮಂತ್ರಪೂರ್ವಕವಾಗಿ ತೆಗೆಯೋದಿಲ್ಲ, ಅದು ಸಂಸ್ಕಾರಗಳಲ್ಲಿ ಬರುತ್ತೆ. ನಂತರ ವಿದ್ಯಾರಂಭ.
ವಿದ್ಯಾಭ್ಯಾಸ, ಅಕ್ಷರಾಭ್ಯಾಸ ಅಂತೀವಿ. ಮೊದಲು ಪಾಪ ಆ ಮಗು ವಿದ್ಯಾಭ್ಯಾಸವನ್ನು ಮೊದಲು ಶುರು ಮಾಡ್ತದೆ, ಒಳ್ಳೆ ಮುಹೂರ್ತದಲ್ಲಿ ಶುರು ಮಾಡಿದ್ರೆ ಉನ್ನತಿಗೆ ಬರುತ್ತೆ ಅಂತಂಬುದಕ್ಕೆ ವಿದ್ಯಾರಂಭ ಕಾಲ ಮಾಡ್ತೀವಿ. ನಂತರ ಉಪನಯನ, ಉಪನಯನ, ಉಪ ಅಂದರೆ ಹತ್ತಿರ, ನಯನ ಅಂದರೆ ಕರ್ಕೊಂಡು ಹೋಗೋದು, ಭಗವಂತನ ಹತ್ರ ಕರ್ಕೊಂಡು ಹೋಗೋದು, ಅಂದರೆ ಜ್ಞಾನದ ಹತ್ರ ಕರ್ಕೊಂಡು ಹೋಗೋದು, ವೇದದ ಹತ್ರ ಕರ್ಕೊಂಡು ಹೋಗೋದು. ಅದಕ್ಕೆ ಮುಹೂರ್ತ ಉಪನಯನ ಸಂಸ್ಕಾರ. ಇದಕ್ಕೂ ನಾವು ಒಳ್ಳೆ ಮುಹೂರ್ತವನ್ನು ನೋಡ್ತೀವಿ. ಆಮೇಲೆ ಸಮಾವರ್ತನ ಅಂತಂದರೆ ಹಿಂದಿನ ಕಾಲದಲ್ಲಿ ಗುರುಗಳ ಹತ್ರ 14 ವರ್ಷದ ವಿದ್ಯಾಭ್ಯಾಸವನ್ನು ಮುಗಿಸಿ ಇನ್ನು ಆ ಹುಡುಗ ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು, ಮದುವೆ ಮಾಡಬೇಕು ಅಂತ ತಂದೆ ತಾಯಿಗಳು ಡಿಸೈಡ್ ಆದಮೇಲೆ ನಾವು ಸ್ಕೂಲಿಗೆ ಕಾಲೇಜಿಗೆ ಕಳಿಸ್ಲಿಕ್ಕೆ ಹೆಂಗೆ ಮುಹೂರ್ತ ನೋಡ್ತೀವೋ ಕರ್ಕೊಂಡು ಬರ್ಲಿಕ್ಕೂ ಕೂಡ ಮುಹೂರ್ತ ನೋಡ್ತೀವಿ. ಇವತ್ತು ನಾವು ಒಳ್ಳೆಯ ದಿನ ನೋಡ್ಕೊಂಡು ಕಾಲೇಜಿಗೂ ಸ್ಕೂಲ್ಗೂ ಹೋಗ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಒಂದು ಆಶ್ರಮದಲ್ಲಿ ಬಿಟ್ಟಿವಿ ಅಂತಂದರೆ ಆ ಮಗುವನ್ನು ಕರ್ಕೊಂಡು ಬರಲಿಕ್ಕೂ ಕೂಡ ನಾವು ಮುಹೂರ್ತ ನೋಡ್ತೀವಿ. ಅದನ್ನು ಸಮಾವರ್ತನ, ಅವನ ಮದುವೆ ಮಾಡಿಕೊಳ್ಳಿಕ್ಕೆ ಗುರುಗಳ ಅಪ್ಪಣೆಯನ್ನು ಪಡೆದು ಬರ್ತಾನೆ, ಅದಕ್ಕೆ ಮುಹೂರ್ತ ಸಮಾವರ್ತನ ಅಂತ. ಇವಾಗ ನಾವು ಡಿಗ್ರಿ ಆದಮೇಲೆ ಕಾನ್ವೊಕೇಶನ್ ಡೇ ಅಂತ ಏನೋ ಮಾಡ್ತೀವಿ, ಸ್ನಾತಕೋತ್ಸವ ಅಂತ, ಅದರ ಥರನೇ ಇದು. ನೆಕ್ಸ್ಟ್ ವಿವಾಹ ಸಂಸ್ಕಾರ, ಇದೆಲ್ಲರಿಗೂ ಗೊತ್ತಿದೆ. ಭಾಳಷ್ಟು ಜನಕ್ಕೆ ವಿವಾಹ ನಿರ್ವಿಘ್ನವಾಗಿ ನಡೀಲಿ, ಏನೂ ತೊಂದರೆ ಇಲ್ಲಾರ್ದೆ, ಬಂಧು ಬಳಗಗಳ ಗಲಾಟೆ ಇಲ್ಲಾರ್ದೆ ಅಂದ್ಕೊಳ್ತೀವಿ. ಇದು ಬಂಧು ಬಳಗಗಳಿಗೆ, ಛತ್ರಕ್ಕೆ, ಯಜಮಾನಿಗೆ ಸಂಬಂಧಪಟ್ಟದ್ದಲ್ಲ. ಹುಡುಗ ಹುಡುಗಿ ಅವರಿಬ್ಬರ ಜಾತಕ ಒಂದು ಜಾತಕ ಆಗುವ ಸಮಯ. ವಿವಾಹ ಆದ ನಂತರ ಇಬ್ಬರು ಜಾತಕ ಸಪ್ರೇಟ್ ಅನ್ನೋಡ ಅವಶ್ಯಕತೆ ಇಲ್ಲ. ವಿವಾಹದ ಮುಹೂರ್ತ ಅಂದರೆ ಅವರಿಬ್ಬರು ಜೊತೆಯಾಗಿದ್ದ ಮುಹೂರ್ತ ಯಾವಾಗ, ಆ ವಿವಾಹದ ಮುಹೂರ್ತ ಇಟ್ಕೊಂಡ್ರೆ ಸಾಕು, ಅವ್ರ ಜೀವನ ಹೇಗಿರುತ್ತೆ ಅಂತ ಹೇಳ್ಬೋದು. ಭಾಳಷ್ಟು ಸಲ ಇವರು ವೈವಾಹಿಕ ಜೀವನ ಹೇಗಿದೆ ಅಂತಂದರೆ ಹುಡುಗ ಹುಡುಗಿ ಸಪ್ರೇಟ್ ನೋಡ್ತಾರೆ. ಆದರೆ ವಿವಾಹ ಯಾವ ಸಮಯದಲ್ಲಿ ಇವರಿಬ್ಬರು ಒಂದಾಗಿದ್ದಾರೆ ಆ ಮುಹೂರ್ತವನ್ನು ನೋಡಿದ್ರೆ ಸಾಕು. ಅಂತಂದ ಮೇಲೆ ಒಳ್ಳೆ ಮುಹೂರ್ತದಲ್ಲಿ ಇಡಬೇಕಲ್ವ. ಈಗ ನಮಗೆ ಒಳ್ಳೆ ಟೈಮಲ್ಲಿ ನಾವು ಹುಟ್ಟಬೇಕು ಅಂತ ನಮ್ಮ ಕೈಯಲ್ಲಿದೆಯಾ? ಇಲ್ವಲ್ಲ. ನಾನು ಇಂಥ ಟೈಮಲ್ಲೇ ಹುಟ್ಟಬೇಕು, ಇಂಥ ಗ್ರಹಗಳ ಉಚ್ಚ ಹುಟ್ಟಬೇಕು, ನಮ್ಮ ಕೈಯಲ್ಲಿಲ್ಲ. ರಾಮದೇವರಾದರೆ ಹುಟ್ಟಬೋದು, ಕೃಷ್ಣನಾದರೆ ಹುಟ್ಟಬೋದು. ನಮಗೆ ಹಿಂದಿನ ಜನ್ಮ ಕರ್ಮ ಪ್ರಕಾರ ಹುಡ್ತೀವಿ. ಆದರೆ ಒಳ್ಳೆಯ ಮುಹೂರ್ತದಲ್ಲೇ ಮದುವೆ ಮಾಡ್ಕೊಳ್ಬೇಕು ಅಂದರೆ ನಮಗೆ ಅವಕಾಶ ಇದೆ, ಕರ್ಮ ಸ್ವಾತಂತ್ರ್ಯ ಇದೆ. ನಾನು ಇಂಥ ಟೈಮಲ್ಲೇ ಮದುವೆ ಮಾಡ್ಕೊಳ್ತೇನೆ, ನಾನು ಇಂಥ ಟೈಮಲ್ಲೇ ಹುಡ್ತೀನಿ ಅಂತಂದರೆ ನಮಗೆ ಅವಕಾಶ ಇಲ್ಲ. ಆದರೆ ಇಂಥ ಟೈಮಲ್ಲೇ ಮದುವೆ ಮಾಡ್ಕೊಳ್ತೇನೆ ಅಂದರೆ ನಮಗೆ ಅವಕಾಶ ಇದೆ. ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಎರಡು ಜೀವಗಳು ಒಂದಾಗ್ತದೋ ಅದಕ್ಕೆ ಮುಹೂರ್ತ. ಆ ಮುಹೂರ್ತದಿಂದ ಅವರಿಬ್ಬರ ಜೀವನ ತುಂಬ ಸಂತೋಷಕರವಾಗಿರುತ್ತೆ. ಇದಕ್ಕೆ ವಿವಾಹ ಸಂಸ್ಕಾರಕ್ಕೆ ನಾವು ಮುಹೂರ್ತ ಇಡ್ತೇವೆ. ಆಮೇಲೆ ಪಂಚಮಹಾಯಜ್ಞಗಳು ಅಂತ ಕರಿತೀವಿ. ಸೊ ಪಂಚಮಹಾಯಜ್ಞಗಳು ಅಂತಂದರೆ ಏನಂತಂದರೆ, ನಮಗೆ ಹುಟ್ಟಿದ ನಂತರ ನಮಗೆ 3 ಥರ ಋಣಗಳಿರುತ್ತೆ. ಅದನ್ನು 5 ಥರ ಅಂತ ಹೇಳ್ತಾರೆ. ದೇವಋಣ, ಋಷಿ ಋಣ, ಪಿತೃಋಣ, ಭೂತಋಣ, ಆಮೇಲೆ ಮನುಷ್ಯ. ಇದನ್ನು 5 ಯಜ್ಞಗಳು ಅಂತ ಕರೀತಾರೆ. ದೇವಯಜ್ಞ, ನಮಗೆ ಭಗವಂತನೇ ಎಲ್ಲವನ್ನು ಕೊಡೋದು. ಹಾಗಾಗಿ ದೇವಯಜ್ಞ ಮಾಡ್ತೀವಿ ಅಂದರೆ ದೇವರ ಪೂಜೆ ಮಾಡ್ತೀವಿ. ದೇವರನ್ನು ನಾವು ನಮ್ಮ ಕಟ್ಟಿಸಿ ತೋರಿಸಿಕೊಳ್ಳೋದು, ನಮ್ಮ ಕೃತಜ್ಞತೆಯನ್ನು ತೋರಿಸಿಕೊಳ್ಳೋದು, ಒಂದು ಥ್ಯಾಂಕ್ಸ್ ಹೇಳೋದು, ಇದನ್ನು ದೇವಯಜ್ಞ ಅಂತ ಕರಿತೀವಿ. ಋಷಿಯಜ್ಞ ಅಂತಂದರೆ ಮನುಷ್ಯನಾದವನು ಹೇಗೆ ಜೀವನ ಮಾಡಬೇಕು ಅಂತ ವೇದಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಕೊಟ್ಟವರು ಋಷಿಗಳು. ಅವರಿಗೋಸ್ಕರ ನಾವು ಋಷಿಯ ಋಣವನ್ನು ತೀರಿಸಿಕೊಳ್ಬೇಕು. ಅಂದರೆ ಅವರು ಕೊಟ್ಟದ್ದಂಥ ಋಷಿ ಸಂಪತ್ತನ್ನು ನಾವು ಆಚರಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋದು, ಅಷ್ಟೇ ಋಷಿ ಋಣವನ್ನು ತೀರಿಸಿಕೊಳ್ಳೋದು. ಅಷ್ಟೇ ಆಗಲಿ, ವೇದಗಳನ್ನು ಪೀಠದ ಮೇಲಿಟ್ಟು ದಿನಾಗೂ ಅದರ ಮಂಗಳಾರತಿ ಮಾಡೋದರಿಂದ ಅವ್ರಿಗೇನು ಅನುಕೂಲ ಆಗಲ್ಲ. ಭಗವಂತನ ಋಣ ತೀರಿಸಿಕೊಳ್ಬೇಕಂತಂದರೆ ಭಗವಂತ ಏನು ಹೇಳಿದಾನೆ ಹಾಗೆ ಜೀವನ ಮಾಡೋದಷ್ಟೇ. ಭಗವಂತನ ಫೋಟೋ ಇಟ್ಟು 4-5 ಪ್ರಸಾದಗಳನ್ನಿಟ್ಟು ದಿನಾಗೂ ಮಂಗಳಾರತಿ ತೀರಿಸೋದ್ರಿಂದ ಅವ್ರಿಗೇನೂ ಆಗೋದಿಲ್ಲ. ಈಗ ತಂದೆಯ ಪೂಜೆ ಮಾಡಬೇಕು, ತಂದೆ ತಾಯಿಗಳ ಆನಂದ ಆಗಬೇಕು ಅಂತಂದರೆ ಅವ್ರು ಹೇಳಿದಂಗೆ ನಾವು ನಡ್ಕೊಂಡ್ರೆ ಸಾಕು. ಅಷ್ಟೇ ಆಗಲಿ, ತಂದೆಯನ್ನು ಕೂಡಿಸಿಬಿಟ್ಟು ಅವರಿಗೆ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ದಿನಾಗೂ ಹೊಗಳ್ತಾರೆ, ನನ್ನ ತಂದೆ ಒಳ್ಳೆಯವ್ರದ್ದು ಹೊಗಳ್ತಾ ಇದ್ರೆ ಅವ್ರಿಗೆ ಆನಂದ ಆಗ್ತದೆ? ಆಗೋದಿಲ್ಲ. ಸೊ ಇದು ಋಷಿ ಋಣ. 3ನೇದು ಪಿತೃಋಣ. ಪಿತೃದೇವತೆಗಳಿಗೆ ಆನಂದ ಆಗಲಿ. ಪಿತೃದೇವತೆಗಳ ಆನಂದ ಆಗಬೇಕು ಅಂತಂದರೆ ಸತ್ಸಂತಾನವನ್ನು ಪಡೆದರೆ ಸಾಕು. ಸಂತಾನವನ್ನು ಪಡೆದು ಮಗು ಹುಟ್ಟಿದ ನಂತರ ತುಂಬ ಸ್ವಲ್ಪ ಹೈಟಾಗಿರೋ ಜಾಗದಿಂದ, ಹಿಂದಿನ ಕಾಲದಲ್ಲಿ ಬಾವಿಗಳಿತ್ತು, ಕೆರೆಗಳಿತ್ತು. ಬಾವಿಗಳಲ್ಲಿ ಏನು ಮಾಡ್ತಾರೆ, ಮಗು ಹುಟ್ಟಿದ ನಂತರ ಜಾತಶೌಚ ಬರ್ತದೆ. ತಂದೆಯಾದವನು ಮೇಲಿಂದ ಆ ಬಾವಿ ಒಳಗೆ ಸ್ನಾನ ಮಾಡಲಿಕ್ಕೆ ಇಳಿತಿದ್ರು, ಧುಮುಕ್ತಿದ್ರು.
ಅವಾಗ ಏನಾಗ್ತದೆ, ಮೇಲಿಂದ ಬಿದ್ದ ತಕ್ಷಣ ನೀರು ಮೇಲೆ ಕೇಳಬೇಕು, ಆವಾಗ ಪಿತೃಗಳು ಸಂತೋಷ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಹಿಂದೆ ಕಾಲ ಇತ್ತು. ಈಗ ಬಾವಿಗಳೂ ಇಲ್ಲ, ಈಗ ಸ್ನಾನ ಮಾಡೋ ಪದ್ಧತಿಗಳೂ ಇಲ್ಲ, ಎಲ್ಲ ಹೋಗಿವೆ. ಅದು ಪಿತೃಋಣವನ್ನು ತೀರಿಸಿಕೊಳ್ಳಿಕ್ಕೆ ಒಂದು ದೊಡ್ಡ ಮಹಾಯಜ್ಞ. ಅದು ಸತ್ಸಂತಾನವನ್ನು ಪಡಿಬೇಕು. ಸಂತಾನ ಇರೋದು ಪ್ರಯೋಜನ ಇಲ್ಲ. ಮಕ್ಕಳೆಲ್ಲರಿಗೂ ಇರ್ತವೆ, ಜಂತುಗಳಿಗೆ ಕೂಡ ಮಕ್ಕಳಿರ್ತವೆ, ಅವುಗಳಿಗೇನು ಋಣಗಳೇನಿರಲ್ಲ. ಯಾಕಂದರೆ ನಾಯಿಗಳಿಗೆ ಕೂಡ ತಂದೆಗಳಿರ್ತಾರೆ, ಅವುಗಳ ಋಣಗಳು ತೀರಿಸ್ಕೊಳ್ಳೋದೆಲ್ಲ ಏನಿರಲ್ಲ. ಆದರೆ ಸಂತಾನ ಎಲ್ಲರಿಗಿರ್ತದೆ. ಆದರೆ ಹೇಳಿದ ಮಾತು ಕೇಳಿದಂಥ ಮಕ್ಕಳಿದ್ದು ಅವರು ಮನುಷ್ಯನಾಗಿ ಮಾಡಬೇಕಾದಂಥ ಕೆಲಸವನ್ನು ಮಾಡಿದರೆ, ಇಂಥ ಒಳ್ಳೆಯ ಸಂತಾನವನ್ನು ಹಡೆದಿದ್ದಕ್ಕೆ ಪಿತೃದೇವತೆಗಳು ಸಂತೋಷ ಪಡ್ತಾರೆ. ನೆಕ್ಸ್ಟ್, ಪಿತೃ ಅಂತಂದರೆ ನಮಗೆ ಗೊತ್ತಾಗೋದಂದರೆ ಶ್ರಾದ್ದ ಮಾಡೋದು ಅಂತ ಅರ್ಥ. ಶ್ರಾದ್ದ ಮಾಡೋದು ಇಟ್ಸ್ ಎ ಲಾಸ್ಟ್ ಒನ್. ಶ್ರಾದ್ದ ಯಾರಾದರೂ ಹೋದರೆ, ಶ್ರಾದ್ದ ಮಾಡಿದ್ರೆ ಪಿತೃದೇವತೆಗಳು ಸಂತೋಷ ಪಡ್ತಾರೆ, ಅದು ಲಾಸ್ಟ್. ಆದರೆ ನಿಜವಾಗೂ ಪಿತೃದೇವತೆಗಳು ಸಂತೋಷ ಪಡೋದು ಯಾವಾಗ ಅಂತಂದರೆ, ಮಕ್ಕಳು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದರೆ ಅದಕ್ಕೆ ನಾವು ರೂಟ್ ಮ್ಯಾಪ್ ಹಾಕ್ಕೊಂಡು 16 ವರ್ಷ ಹೀಗೇ ಮಾಡಬೇಕು ಅಂತ ಸಂರಕ್ಷಣೆ ಮಾಡಿದರೆ ಆವಾಗ ಪಿತೃದೇವತೆಗಳು ಸಂತೋಷ ಆಗ್ತದೆ. ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದು, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡೋದು, ಇದು ಪಿತೃಯಜ್ಞ ಅಂತ ಕರೀತಾರೆ. ಮತ್ತು ಕೊನೆಗೆ ಈ ಶ್ರಾದ್ದಾದಿಗಳು ಮಾಡೋದು ಕೊನೆಯದು ಲಾಸ್ಟ್ ಆಪ್ಷನ್. ಅದು ಕೂಡ ಪಿತೃಯಜ್ಞವೇ. ಇವತ್ತು ನಮಗೆ ಗೊತ್ತಿದ್ದು ಮೇಯ್ನ್ ಆಗೋಗಿದೆ, ಅದು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಭೂತರುಣ. ಯಾಕೆಂದರೆ ನಮ್ಮ ಜೊತೆನೇ ಎಷ್ಟೋ ಜೀವರಾಶಿಗಳಿದೆ. ನಿಮಗೆ ಗೊತ್ತಿದೆ, ಒಂದು ಮರ ಇದೆ. ಒಂದು ಮರ ಹಣ್ಣು ಬಿಡಬೇಕಾದ್ರೆ ಮರಕ್ಕೆ ಕೂಡ ಪಾಪ ಅದಕ್ಕೂ ಒಂದು ಪ್ರಾಸೆಸ್ ಇರುತ್ತಲ್ಲ. ಒಂದು ಹಣ್ಣಾಗಬೇಕು ಅಂತಂದರೆ ಈ ಒಂದು ಸಣ್ಣ ಸಣ್ಣ ಹುಳಗಳು ಬರಬೇಕು, ಅದರ ಮೇಲೆ ಕೂತ್ಕೊಳ್ಬೇಕು, ಅದರ ಮೇಲೆ ಅದರ ಕಾಲಿನಲ್ಲಿ ಅದರ ಏನೋ ಸಮಥಿಂಗ್ ಪೌಡರ್ ಇರುತ್ತೆ, ಅದನ್ನು ತೊಗೊಂಡೋಗಿ ಇನ್ನೊಂದು ಗಿಡದ ಮೇಲೆ ಇಟ್ಟು ಗರ್ಭಧಾರಣ ಮಾಡಿ ಹೂ ಬರುತ್ತೆ. ಅಂದರೆ ನಾವು ತಿನ್ನುವಂಥ ಪ್ರತಿಯೊಂದು ಆಹಾರ ಪದಾರ್ಥಗಳು ಕೂಡ ಸಣ್ಣ ಸಣ್ಣ ಹುಳಗಳು ಸಪೋರ್ಟ್ ಮಾಡಿದ್ರೆ ಬೆಳೀತದೆ, ಇಲ್ಲದ್ರೆ ಹಣ್ಣುಗಳು ಬೆಳೆಯಲ್ಲ. ಅಂದರೆ ಅವುಗಳ ಆಶೀರ್ವಾದದಿಂದಲೇ ನಾವು ತಿಂತಾ ಇದ್ದೀವಿ. ಅದಕ್ಕೋಸ್ಕರ ಅವುಗಳಿಗೆ ಸ್ವಲ್ಪ ಅನ್ನವನ್ನು ಇಡೋದು, ಭೂತ ಬಲಿ ಅಂತಂತಾರೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಅನ್ನವನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ರು, ಅಥವಾ ಊಟ ಮಾಡೋ ಕಾಲಕ್ಕೆ ಎಲೆಯಲ್ಲಿ ಸ್ವಲ್ಪ ಅನ್ನ ಬಿಟ್ಬಿಡ್ತಾ ಇದ್ರು. ಯಾಕಂದರೆ ಅನ್ನ ವೇಸ್ಟ್ ಆಗತ್ತೆ ಅಂತಾರೆ, ವೇಸ್ಟ್ ಆಗೋದಿಲ್ಲ. ನಾವು ಒಬ್ಬರೇ ಜೀವನ ಅಂದ್ಕೊಂಡಿದ್ದೀವಿ. ಹೊರಗಡೆ ಸಣ್ಣ ಸಣ್ಣ ಇರುವೆಗಳು, ಸಣ್ಣ ಸಣ್ಣ ಹುಳಗಳಿರ್ತವೆ, ಅವು ಕೂಡ ಜೀವನ ಮಾಡಬೇಕಲ್ಲ. ನಾವೇನು ಕೊಡ್ತೀವಿ, ಬರೀ ಬ್ಲೀಚಿಂಗ್ ಪೌಡ್ರು ಅದು ಹಾಕಿ ಅದನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೆ. ಅದಕ್ಕೆ ಆಹಾರವನ್ನು ಕೊಡಬೇಕಲ್ಲ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಸ್ವಲ್ಪ ಊಟದ ಮುಂಚೆ ಸ್ವಲ್ಪ ಅನ್ನವನ್ನು, ವೈದಿಕರು ಏನು ಮಾಡ್ತಾರೆ, ಸ್ವಲ್ಪ ಅನ್ನವನ್ನು ತೆಗೆದಿಡ್ತಿದ್ರು. ಪಾಪ ವೈದಿಕ ಸಂಪ್ರದಾಯ ಗೊತ್ತಿಲ್ಲದವರು ಸ್ವಲ್ಪ ಅನ್ನವನ್ನು ಬೇಕಂತಲೇ ಚೆಲ್ತಿದ್ರು. ಯಾಕೆಂದರೆ ಪಾಪ ಹುಳಗಳಿರ್ತವೆ, ನಾಯಿಗಳಿರ್ತವೆ, ನಮ್ಮನ್ನು ನಂಬಿಕೊಂಡು ಎಷ್ಟೋ ಜೀವರಾಶಿಗಳಿರ್ತವೆ, ಅವುಗಳು ತಿನ್ನಲಿ. ವೇಸ್ಟ್ ಅಂತಂಬೋದು ಈ ಸೃಷ್ಟಿಯಲ್ಲಿ ವೇಸ್ಟ್ ಅಂಬೋದು ಯಾವುದೂ ಆಗೋದಿಲ್ಲ. ಸೊ ಹಾಗಾಗಿ ಭೂತ ಬಲಿ ಅಂತ ಅದನ್ನು ಕೊಡ್ತಿದ್ರು. ನೆಕ್ಸ್ಟ್, ಕೊನೆಯದಾಗಿ ಮಾನುಷ ಯಜ್ಞ. ಯಾರಾದರೂ ಅತಿಥಿಗಳು ಬಂದರೆ ಮನೆಗೆ ಕರೆದು ಅವರಿಗೆ ಊಟ ನೀರು ಕೊಡೋದು, ಇದು ಒಂದು ದೊಡ್ಡ ಯಜ್ಞ. ನಂತರ ಯಾರನ್ನ ಬಂಧು ಬಳಗವನ್ನು ಮನೆಗೆ ಬಂದಾಗ ಮಿನಿಮಮ್ ಮನುಷ್ಯ ಧರ್ಮ ಏನಂತಂದರೆ ಅವರಿಗೆ ಮಿನಿಮಮ್ ಒಂದು ನೀರು ಕೊಡೋದು, ಒಂದು ಊಟವನ್ನು ಕೊಡೋದು, ಅವರ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಏನಾದರೂ ಮಿನಿಮಮ್ ರಿಕ್ವೈರ್ಮೆಂಟ್ ಕೊಡೋದು. ಇವತ್ತು ಅದು ದುರ್ಲಭ ಆಗೋಗಿದೆ. ಯಾರೂ ನಮ್ಮ ಮನೆಗೆ ಬರಬೇಡ್ರಿ, ನಾವು ಯಾರ ಮನೆಗೂ ಹೋಗಲ್ಲ, ಅವ್ರ ಮನೆಗೆ ಬಂದರೆ ಮಾಡಬೇಕು, ಇದೆಲ್ಲ ಕೂಡ ನಮಗೆ ಇವತ್ತಿನ ದಿನ ಗಲಾಟೆಗಳಾಗೋದ್ರಿಂದ ಏನಾಗ್ತದೆ, ಸಂತೋಷ ಇಲ್ಲ, ಬಂಧು ಬಳಗಗಳ ಸಪೋರ್ಟ್ ಇರಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಂಧು ಬಳಗಗಳ ಸಪೋರ್ಟ್ ಇರಲ್ಲ. ನಾವೇನು ಮಾಡಬೇಕು, ವಿವಾಹಕ್ಕೆ ಒಂದು ಏಜೆನ್ಸಿಗಳು ನಂಬ್ಕೋಬೇಕು. ಅವ್ರನ್ನ ಕೊಟ್ಬಿಟ್ರೆ ಅವರೆಲ್ಲ ಬಂದು ಅವರೇ ಮಾಡ್ತಾರೆ. ಯಾಕಂದರೆ ಬಂಧು ಬಳಗ ಕೂಡ ಬರೋ ಪರಿಸ್ಥಿತಿಯಲ್ಲಿಲ್ಲ, ಹೆಲ್ಪ್ ಮಾಡೋ ಪರಿಸ್ಥಿತಿಯಲ್ಲಿ. ಇದೆಲ್ಲ ಕೂಡ ಪಂಚಮಹಾಯಜ್ಞಗಳು. ಇದಕ್ಕೆ ಕೂಡ ಇದು ಕೂಡ ಸಂಸ್ಕಾರವೇ. ಪ್ರಾರಂಭದಲ್ಲಿ ಇದಕ್ಕೆ ಕೂಡ ಮುಹೂರ್ತ ಇಡ್ತಾರೆ. ನಾವು ಇವತ್ತು ಒಂದು ತಿಥಿ ಶ್ರಾದ್ದ ಮಾಡಬೇಕಾದ್ರೆ ನಾವು ತಿಥಿಯನ್ನು ನೋಡ್ಕೊಂಡು ಮಾಡ್ತೀವೋ ಇಲ್ಲೋ. ಸೊ ಈ ಥರ ಇದೆಲ್ಲ ಕೂಡ ಪಂಚಮಹಾಯಜ್ಞಗಳು ಅಂತ ಕರೀತಾರೆ. ಇದಕ್ಕೂ ಮುಹೂರ್ತ ಇದೆ. ನೆಕ್ಸ್ಟ್, ವಾನಪ್ರಸ್ಥ ಸಂಸ್ಕಾರ. ವಾನಪ್ರಸ್ಥ ಅಂತಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರೆ ವನದಲ್ಲಿ ಇರೋದು ಅಂತ ಅರ್ಥ. ಅದು ಕ್ಷತ್ರಿಯ ಧರ್ಮ. ಕ್ಷತ್ರಿಯರಿಗೆ ಮಾತ್ರ ಕಾಡಿಗೆ ಹೋಗೋದಿದೆ. ಏನು ಮಾಡ್ತಿದ್ದಂದರೆ ಅವರು ಸುಖ ಭೋಗಗಳಲ್ಲಿ ಇರ್ತಿದ್ರು. ಆ ಭೋಗಗಳಲ್ಲಿದ್ದು ಮೆರಿತಾ ಇದ್ದವರು ಇವೆಲ್ಲ ಕೂಡ ಇಲ್ಲದ್ರೆ ಕೂಡ ನಾವು ಇರಬಲ್ಲಿವೆ ಅಂಥೇಳಿ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಿದ್ರು. ಅದು ಕ್ಷತ್ರಿಯ ಧರ್ಮ. ಆದರೆ ಬ್ರಾಹ್ಮಣ, ವೈಶ್ಯ, ಶೂದ್ರದಲ್ಲಿ ಆ ಕಾಡಿಗೆ ಹೋಗೋ ಧರ್ಮ ಇಲ್ಲ. ಅವರು ಮನೆಯಲ್ಲೇ ಇದ್ದು, ಯಾಕಂದರೆ ಅವರೇನು ಭೋಗವನ್ನು ಅನುಭವಿಸ್ತಿದ್ದಿಲ್ಲ, ಮನೆಯಲ್ಲೇ ಇದ್ದು ಈ ಬಂಧಗಳಿಂದ ದೂರ ಇರ್ತಿದ್ರು, ಡಿಟ್ಯಾಚ್ಡ್ ಆಗಿರ್ತಿದ್ರು.
ಅದನ್ನು ವಾನಪ್ರಸ್ಥ ಅಂದರೆ ಯಾವಾಗ ಇನ್ನು ಸಾಕು, ಇನ್ನು ನಾನು ನನಗೋಸ್ಕರ ಜೀವನ ಮಾಡಿದ್ದು, ಸಂಸಾರಕ್ಕೋಸ್ಕರ ಲೌಕಿಕ ಜೀವನ ಮಾಡಿದ್ದು ಸಾಕು, ಇನ್ನು ಎಲ್ಲರಿಗೂ ಕೂಡ ಮಗನಿಗೆ ಒಪ್ಪಿಸಿ ತಾನು ಇನ್ನು ಯಾವ ಲೌಕಿಕವಾದಂಥ ವಿಷಯಗಳಲ್ಲಿ ನಾನು ತೊಡಗುವುದಿಲ್ಲ ಅಂತ ನಿರ್ಣಯ ತಗೊಂಡು ಅದರ ಮೇಲೆ ನಾನು ಕಮಿಟ್ಮೆಂಟ್ ಇರಬೇಕು ಅಂದರೆ ಅದಕ್ಕೂ ಒಂದು ಮುಹೂರ್ತ ನೋಡ್ತಾರೆ. ಅದಕ್ಕೆ ವಾನಪ್ರಸ್ಥ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು. ಇದೆಲ್ಲ ಕೂಡ ನಮ್ಮಲ್ಲಿ ಗೊತ್ತೇ ಇಲ್ಲ. ಕೊನೆಯದಾಗಿ ಅಂತ್ಯಷ್ಟಿ ಸಂಸ್ಕಾರ, ಇದು ಗೊತ್ತಿದೆ. ಜೀವ ಉತ್ಕೃಷ್ಟವಾದಾಗ, ಉತ್ಕ್ರಮಣವಾದಾಗ ನಾವೇನು ಮಾಡ್ತೀವಿ, ದಶದಿನ ಸಂಸ್ಕಾರಗಳು ಮಾಡ್ತೀವಿ. ಅದು ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅದನ್ನೆಲ್ಲ ತೋರಿಸೋದು. ಧರ್ಮೋದಕ ಯಾವಾಗ ಮಾಡಬೇಕು, ವೈಕುಂಠ ಸಮಾರಾಧನೆ ಯಾವಾಗ ಮಾಡಬೇಕು, ಶುಭ ಯಾವಾಗ ಮಾಡಬೇಕು, 16 ಮಾಸಿಕಗಳು ಯಾವಾಗ ಮಾಡಬೇಕು, ಸಾಂವತ್ಸರಿಕ ಯಾವಾಗ ಮಾಡಬೇಕು, ಪ್ರತಿ ವರ್ಷ ಶ್ರಾದ್ದಗಳು ಯಾವಾಗ ಮಾಡಬೇಕು, ಇದೆಲ್ಲ ಕೂಡ ಮನುಷ್ಯನಿಗೆ ಹುಟ್ಟಿದಾಗಿಂದ ಸಾಯೋ ತನಕ ಇರುವಂಥ 16 ಸಂಸ್ಕಾರಗಳು. ಶಾಸ್ತ್ರದಲ್ಲಿ ಇವುಗಳಿಗೆ ಮಾತ್ರವೇ ಮುಹೂರ್ತ ಹೇಳಿದೆ. ಬೇರೆ ಯಾವತ್ತಕ್ಕೂ ಕೂಡ ಮುಹೂರ್ತಗಳಿಲ್ಲ, ಶಾಸ್ತ್ರ ಪ್ರಕಾರ ಇಲ್ಲ. ಅದೆಲ್ಲ ಕೂಡ ಏನಂತೀವಿ ನಾವು, ಡಿರೈವ್ಡ್ ಮುಹೂರ್ತಗಳು ಅಂತಂತೀವಿ. ನಾವೇ ಬೇಕಂತ ಇಟ್ಕೊಂಡಿರೋದು, ಶಾಸ್ತ್ರಕ್ಕೆ ಸಂಬಂಧ ಇಲ್ಲ. ಇದೆಲ್ಲ ಕೂಡ ಏನು ಮಾಡೋದು, ಶಾಸ್ತ್ರದಲ್ಲಿ ಉಲ್ಲೇಖನ ಇರುವಂಥದ್ದು ಸ್ಟ್ಯಾಂಡರ್ಡ್ ಮುಹೂರ್ತಗಳು. ಮಿಗತಾ ಎಲ್ಲ ಕೂಡ ಡಿರೈವ್ಡ್, ನಾವೇ ಮಾಡಿಕೊಂಡಂಥ ಮುಹೂರ್ತಗಳು. ಸೊ ಅದಕ್ಕೆ ಹೇಗೆ ಮಾಡಬೇಕು ಅಂತಂಬೋದು ಮುಂದಿನ ನೋಡೋಣ. ಸೊ ಇದು 16 ಸಂಸ್ಕಾರಗಳ ಮುಹೂರ್ತ ವಿಚಾರದಲ್ಲಿ. ನೆಕ್ಸ್ಟು ಈ ಮುಹೂರ್ತವನ್ನು ಫಿಕ್ಸ್ ಮಾಡಬೇಕಾದ್ರೆ, ಯಾಕೆಂದರೆ ಇವತ್ತಿಷ್ಟವರೆಗೂ ನೋಡಿದ್ದು ಮುಹೂರ್ತದ ಇಂಪಾರ್ಟೆನ್ಸ್ ಏನು, ಏಕೆಂದರೆ ಒಂದೇ ಒಂದು ಪ್ರೈಮರಿ ಪ್ರಯಾರಿಟಿ, ನಮ್ಮ ಜಾತಕವನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಮುಂದಿನ ಜೀವನ, ಮುಂದಿನ ದಿನಗಳನ್ನು ಹೇಗೆ ಚೇಂಜ್ ಮಾಡಿಕೊಳ್ಬೇಕು ಅಂತಂಬುದು ನಮ್ಮ ಕೈಯಲ್ಲಿದೆ, ಬದಲಾವಣೆ ಮಾಡಿಕೊಳ್ಳಬಹುದು. ಅದಕ್ಕೆ ಮುಹೂರ್ತ ಹೆಲ್ಪ್ ಮಾಡುತ್ತೆ. ಒಬ್ಬ ಮನುಷ್ಯನಲ್ಲಿ ಏನಾದರೂ ವಿಶೇಷವಾಗಿ ಪುಣ್ಯ ಏನಾದರೂ ಇದ್ದರೆ ಆ ಪುಣ್ಯವನ್ನು ಇಲ್ಲಿ ಬಳಸಿಕೊಳ್ಳಬಹುದು, ಕರ್ಮ ಸ್ವಾತಂತ್ರ್ಯವನ್ನು ಇಲ್ಲಿ ಬಳಸಿಕೊಳ್ಳಬಹುದು. ಇದನ್ನು ಮುಹೂರ್ತ ವಿಚಾರ ತುಂಬ ಇಂಪಾರ್ಟೆಂಟ್ ಆದ ವಿಚಾರ. ಅದನ್ನು ಎಷ್ಟು ಇಂಪಾರ್ಟೆಂಟ್ ಅಂಬೋದು ಮುಹೂರ್ತ ಸ್ವಲ್ಪ ಫಿಕ್ಸ್ ಮಾಡೋದು ಬಂದ ಮೇಲೆ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವು ಈ ಮುಹೂರ್ತವನ್ನು ಫಿಕ್ಸ್ ಮಾಡೋ ಕಾಲಕ್ಕೆ ಏನೇನು ಕನ್ಸಿಡರ್ ಮಾಡಬೇಕು ಇಂಪಾರ್ಟೆಂಟ್ ಆಗಿ ಅಂದರೆ, ಮೊದಲು ಮಾಸ ಶುದ್ಧಿ, ಇನ್ನು ಸಂವತ್ಸರ ಶುದ್ಧಿ ಕೂಡ ಇದೆ. ಇಂತಿಂಥ ವರ್ಷಗಳಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ, ಸಂಸ್ಕಾರಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಯಾರು ಫಾಲೋ ಆಗಲ್ಲ. ಏನೋ ಒಂದು ತಿಂಗಳು ಮಾಡಬೇಡ ಅಂದರೆ ಇನ್ನೊಂದು ತಿಂಗಳು ಮಾಡಬೇಡ, ಈ ವರ್ಷವೇ ಮಾಡಬೇಡ ಅಂದರೆ ಯಾರು ವೆಯ್ಟ್ ಮಾಡ್ತಾರೆ. ಸೊ ಅದು ಇವತ್ತಿನ ದಿನ ಆಚರಣೆಯಲ್ಲಿ ಇಲ್ಲ. ಆದರೆ ಮೊದಲು ಕನ್ಸಿಡರ್ ಮಾಡೋದೇನೆಂದರೆ ಮಾಸ ಶುದ್ಧಿ ಅಂದರೆ ಯಾವ ಮಾಸದಲ್ಲಿ ಮಾಡಬಹುದು. ಚಂದ್ರಮಾಸ, ಸೌರಮಾಸ, ಚೈತ್ರ ಮಾಸದಲ್ಲಿ ಮದುವೆ ಒಳ್ಳೆಯದು. ನಾವು ಎಲ್ಲ ಮುಹೂರ್ತವನ್ನು ಫಿಕ್ಸ್ ಮಾಡೋದು ಮದುವೆಯ ಮೇಲೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡೋಣ. ಯಾಕೆಂದರೆ ಹೈ ಪ್ರಯಾರಿಟಿ ನಾವು ಮುಹೂರ್ತಕ್ಕೆ ಕೊಡೋದು ವಿವಾಹಕ್ಕೆ, ಮಿಗತಾ ಎಲ್ಲ ಸಣ್ಣ ಸಣ್ಣ ಪ್ರಯಾರಿಟಿ. ವಿವಾಹಕ್ಕೆ ಮುಹೂರ್ತ ಫಿಕ್ಸ್ ಮಾಡೋದು ಬಂದರೆ ಎಲ್ಲ ತಕ್ಕೂ ಬಂದ್ಬಿಡುತ್ತೆ. ಹಾಗಾಗಿ ವಿವಾಹವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳ್ತೇವೆ. ಸೊ ಯಾವ ಮಾಸದಲ್ಲಿ ಮದುವೆ ಮಾಡಬೇಕು, ಚೈತ್ರ ಮಾಸದಲ್ಲಿ ಒಳ್ಳೆಯದು, ವೈಶಾಖ ಮಾಸ ಒಳ್ಳೆಯದು, ಆಷಾಢ ಮಾಸ ಒಳ್ಳೆಯದು, ಭಾದ್ರಪದ ಮಾಸ ಒಳ್ಳೆಯದು, ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮಾಸ ಶುದ್ಧಿ ನೋಡ್ತೀವಿ. ಶುದ್ಧಿ ಅಂದರೆ ಏನಿಲ್ಲ, ಕ್ಲೀನಾಗಿರಬೇಕು ಅಂತ ಅರ್ಥ. ಶುದ್ಧಿ ಅಂತಂಬೋ ಶಬ್ದ ಇದ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ಒಳ್ಳೆಯದಾಗಿರಬೇಕು, ಕ್ಲೀನಾಗಿರಬೇಕು, ಎಂಟಿ ಆಗಿರಬೇಕು ಅಂತ ಕೂಡ ಅರ್ಥ ಬರುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ನಾನು ಹೇಳ್ತೀನಿ. ನೆಕ್ಸ್ಟು ಅಸ್ತಂಗತ, ನಾವು ಬೇಸಿಕ್ಸಲ್ಲಿ ನೋಡಿದೆವು. ಕಂಬಷನ್, ಗ್ರಹಗಳು ಅಸ್ತಂಗತ, ಸೂರ್ಯನ ಹತ್ತಿರ ಯಾವುದಾದ್ರೂ ಗ್ರಹ ಹೋದರೆ ಅಸ್ತಾಗ್ತದೆ. ಆ ವಿಚಾರದಲ್ಲಿ ನಮಗೆ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತಂದರೆ ಶುಭ ಗ್ರಹಗಳಾದಂಥ ಗ್ರಹಗಳು ಅಸ್ತಂಗತ ಆಗಬಾರದು. ಶುಭ ಗ್ರಹಗಳು ಯಾವುದು, ಒಂದು ಗುರು, ಒಂದು ಶುಕ್ರ, ನ್ಯಾಚುರಲ್ ಆಗಿ ಶುಭ ಗ್ರಹಗಳು, ಪ್ಲಸ್ 2 ಬ್ರಾಹ್ಮಣ ಗ್ರಹಗಳು, ಜ್ಞಾನಕ್ಕೆ ಸಂಬಂಧಪಟ್ಟ ಗ್ರಹಗಳು. ಇವುಗಳು ಅಸ್ತಂಗತ ಆಗಬಾರದು. ಅಂದರೆ ಸೂರ್ಯನ ಹತ್ತಿರ ಹೋಗಿ ತಮ್ಮ ಬಲವನ್ನು ಕಳೆದುಕೊಳ್ಳಬಾರದು. ಎಷ್ಟು ದಿನ ಅಸ್ತಂಗತ ಆಗ್ತದೋ ಆ ಸಮಯದಲ್ಲಿ ನಾವು ಯಾವ ಶುಭ ಕಾರ್ಯವನ್ನು ಮಾಡೋದಿಲ್ಲ. ಯಾವ ಶುಭ ಕಾರ್ಯಗಳು ಅಂದರೆ ಮೇಲೆ ತಿಳಿಸಿದಂಥ 16 ಸಂಸ್ಕಾರಗಳು ಮಾಡೋದಿಲ್ಲ. ಅದರಲ್ಲೂ ಶ್ರಾದ್ದಾದಿಗಳು ಅಂತ್ಯಷ್ಟಿ ಸಂಸ್ಕಾರ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ರೂಲ್ಸ್ ಎಲ್ಲ ಇಲ್ಲ. ಮೆಜಾರಿಟಿ ಸಂಸ್ಕಾರಗಳು ಶುಕ್ರಾಸ್ತ ಗುರುಹಸ್ತದಲ್ಲಿ ಮಾಡೋದಿಲ್ಲ. ಇದರಲ್ಲಿ ಭಿನ್ನವಾದ ವಾದನ ಇದೆ. ಕೆಲವೊಂದು ಜನ ಗುರುಹಸ್ತದಲ್ಲಿ ಮಾಡ್ಬೋದು, ಶುಕ್ರಾಸ್ತದಲ್ಲಿ ಮಾಡಬಾರ್ದು ಅಂತಾರೆ. ಕೆಲವೊಂದು ಜನ ಶುಕ್ರಾಸ್ತದಲ್ಲಿ ಮಾಡ್ಬೋದು, ಗುರುಹಸ್ತದಲ್ಲಿ ಮಾಡಬಹುದು ಅಂತಾರೆ. ಇನ್ನು ಕೆಲವರು ಎರಡೂ ಇದ್ರೇ ಮಾಡಬೇಕು, ಇಲ್ಲದ್ರೆ ಮಾಡಬಾರ್ದು ಅಂತಾರೆ. ಭಿನ್ನವಾದಂಥ ವಾದನೆಗಳಿದೆ. ಅದರ ಬಗ್ಗೆ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಮೂರನೇದು ಪಂಚಾಂಗ ಶುದ್ಧಿ. ಪಂಚಾಂಗ ಬಗ್ಗೆ ನಮಗೆ ಗೊತ್ತಿದೆ. ಪಂಚಾಂಗ ಅಂದ್ರೇನು, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ 5 ಲಿಂಬ್ಸ್ ಪಂಚ ಅಂಗಗಳು. ಈ 5 ಕೂಡ ಕ್ಲೀನ್ ಆಗಿರಬೇಕು, ಅಂದರೆ ಶುಭವಾಗಿರಬೇಕು. 5 ಶುಭವಾಗಿದ್ದಂಥ ದಿನದವೇ ನಾವು ಚೂಸ್ ಮಾಡಿಕೊಳ್ಬೇಕು. ಅದಕ್ಕೆ ಪಂಚಾಂಗ ಅಂತೀವಿ.
ಈ ಪಂಚಾಂಗ ಅದು ಎಂಬುದೇ ತುಂಬ ಕಾಂಟ್ರಡಿಕ್ಟರಿ ಆದಂಥ ಇರೋ ವಿಚಾರ. ಅದನ್ನು ನಾವು ನೋಡೋಣ. ಮತ್ತು ತಾರಾಬಲ. ತಾರಾಬಲ ಅಂತಂದರೆ ನನ್ನ ನಕ್ಷತ್ರಕ್ಕೆ ಬಲ ಇರಬೇಕು, ನನ್ನ ನಕ್ಷತ್ರಕ್ಕೆ ಹೌತಿ ನಕ್ಷತ್ರಕ್ಕೆ ಬಲ ಇರಬೇಕು. ಯಾಕೆ ಅಂತಂದರೆ ಯಾವುದನ್ನು ಒಂದು ಕೆಲಸ ಮಾಡಬೇಕಾದ್ರೆ ಫಸ್ಟು ಸಂಕಲ್ಪ ಇರಬೇಕಲ್ವ. ಸಂಕಲ್ಪ ಅಂದರೆ ನಾವು ಮಾಡುವಂಥ ಕೇಶವಾಯಸ್ವ ನಾರಾಯಣಸ್ವ ಇದನ್ನು ಹೇಳಿಬಿಟ್ಟು ಆಚಾರ್ಯ ಮುಖೇನ ಕರಿಷ್ಯೆ ಅದಲ್ಲ. ಸಂಕಲ್ಪ ಅಂದರೆ ಮನಸ್ಸಿನಲ್ಲಿ ನಾನು ಈ ಕೆಲಸವನ್ನು ನಿರ್ವಿಘ್ನವಾಗಿ ಮಾಡ್ತೀನಿ, ನನ್ನ ಮನಸ್ಸು ಭಗವಂತನಲ್ಲಿ ಇಡ್ತೀನಿ. ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ಳಿ, ಸಂಕಲ್ಪ ಅಂದರೆ ಏನು? ಪುರೋಹಿತರು ಮಾಡಿಸೋದಲ್ಲ, ನಮಗೆ ನಾವು ಮಾಡ್ಕೋಬೇಕಾದ್ರು. ನನ್ನ ಮನಸ್ಸು ಭಗವಂತನ ಹತ್ರ ಇರಲಿ, ಸತ್ಯನಾರಾಯಣ ದೇವರು ನನಗೆ ಅನುಕೂಲ ಮಾಡಲಿ, ನನ್ನ ಅಟ್ಲೀಸ್ಟ್ 3 hours ಹಸೆ ಮೇಲೆ ಕೂತ್ಕೊಂಡಾಗಾದರೂ ನನ್ನ ಮನಸ್ಸು ಸತ್ಯನಾರಾಯಣ ದೇವ್ರ ಮೇಲೆ ಇರಲಿ. ಇದು ಸಂಕಲ್ಪ. ತಾರಾಬಲ ಚೆನ್ನಾಗಿತ್ತು ಅಂದ್ಕೊಳ್ಳಿ, ನಮ್ಮ ಕಾನ್ಸಂಟ್ರೇಷನ್ ಅಟೆನ್ಷನು ಇರುತ್ತೆ. ತಾರಾಬಲ ಇಲ್ಲ ಅಂತ ಅಂದ್ಕೊಳ್ಳಿ, ಮಾಡೋ ಸಂಸ್ಕಾರದ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಲ್ಲ. ವಿವಾಹ ಆಗಲಿ ಉಪನಯನ ಆಗಲಿ ಆ ಮಂತ್ರಗಳೆಲ್ಲ ಏನು ಹೇಳುತ್ತೆ? ಭಗವಂತನಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳೋದು, ನಾನು ಇಂಥದ್ದು ಮಾಡ್ತಾ ಇದ್ದೀನಿ, ನಿನ್ನ ಸಹಕಾರ ಬೇಕು, ನಿನ್ನ ಒಪ್ಪಿಗೆ ಬೇಕು, ನೀನು ನನ್ನನ್ನು ಒಳ್ಳೆ ಹಾದಿಗೆ ಕರ್ಕೊಂಡು ಹೋಗು ಅಂತ ಮಂತ್ರಗಳು ಬರುತ್ತೆ. ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಯಾರಿಗೋಸ್ಕರ ಹೇಳೋದು? ಪ್ರಯೋಜನ ಇಲ್ಲ. ಈಗ ನರೇಂದ್ರ ಮೋದಿ ಅವರು ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥ ಏನು? ಕನ್ನಡದ ಸ್ಕ್ರಿಪ್ಟು ಓದ್ಬೋದು, ಆದರೆ ಕನ್ನಡದಲ್ಲಿ ಭಾವನೆಗಳನ್ನು ಓದೋಕ್ಕಾಗೋದಿಲ್ಲ. ನಾವು ಅಷ್ಟೇ, ಸಂಕಲ್ಪ ಇಲ್ಲದ್ರೆ ಸುಮ್ಮನೆ ಏನೋ ಪುರೋಹಿತರು ಹೇಳ್ತಾ ಇರ್ತಾರೆ, ನಾವು ಸುಮ್ಮನೆ ಹೂ ಹಾಕ್ತಾ ಇರ್ತೀವಿ, ಅರ್ಶಿನ ಕುಂಕುಮ ಹಾಕ್ತಾ ಇರ್ತೀವಿ ಅಷ್ಟೇ. ಫೀಲಿಂಗ್ಸ್ ಏನೂ ಇರಲ್ಲ, ರಿಚುವಲ್ ಆಗ್ತದೆ, ಮೆಕ್ಯಾನಿಕಲ್ ಪ್ರಾಸೆಸ್ ಆಗ್ತದೆ. ಆದರೆ ಯಾವುದೇ ಕೆಲಸ ಸಂಕಲ್ಪ ಗಟ್ಟಿ ಇರಬೇಕಂದ್ರೆ ತಾರಾಬಲ ಇರಬೇಕು. ನೆಕ್ಸ್ಟ್ ಚಂದ್ರಬಲ. ಮನಸ್ಸು ಸಹಕಾರ ಮಾಡಬೇಕು ಯಾವುದೇ ಕಾರ್ಯಕ್ಕೆ. ನಮ್ಮ ಅಟೆನ್ಷನ್ ಎಲ್ಲ ಬಂಧು ಬಳಗದ ಮೇಲೆ ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ, ನಾವು ಸರಿಯಾಗಿ ಅವ್ರಿಗೆ ಮಾಡಿಲ್ಲ, ಇದೆಲ್ಲ ಮಾತಾಡ್ತಾ ಇದ್ರೆ ಕಷ್ಟ. ಬಂದವರೆಲ್ಲ ಗಲಾಟೆ ಮಾಡ್ಕೊ, ಏನ್ರಿ ನಮ್ಮನ್ನು ಮಾತಾಡಿಸ್ಲೇ ಇಲ್ಲ, ಮನೆಗೆ ಬಂದೀವಿ, ಪಾಪ ಏನೋ ಹಸೆ ಮೇಲೆ ಕೂತಿರ್ತಾರೆ. ಅವ್ರು ದೇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾ, ಬಂದವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ದೊಡ್ಡ ಗಲಾಟೆ ಶುರು ಆಗ್ತದೆ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಚಂದ್ರಬಲ ಇದ್ದರೆ ಯಾವ ಗಲಾಟೆಗಳು ಆಗೋದಿಲ್ಲ. ನೆಕ್ಸ್ಟ್ ಲಗ್ನಬಲ. ನಮ್ಮ ಜಾತಕದಲ್ಲಿ ಲಗ್ನಕ್ಕೆ ಯಾವ ಪ್ರಯಾರಿಟಿ ಕೊಡ್ತೀವೋ ಮುಹೂರ್ತಕ್ಕೆ ಲಗ್ನಕ್ಕೆ ಕೂಡ ಅದೇ ಪ್ರಯಾರಿಟಿ ಇದೆ. ಲಗ್ನಬಲ ಚೆನ್ನಾಗಿದ್ದರೆ ಇವನು ಯಾವ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದಾನೋ ಅದು ಈಡೇರುತ್ತೆ. ನಾವು ವಿವಾಹದಲ್ಲಿ ಮುಹೂರ್ತ ಲಗ್ನ ಎಷ್ಟು ಗಂಟೆಗೆ, ಯಾವ ಲಗ್ನದಲ್ಲಿ ಮದುವೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಏನು? ವಿವಾಹ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವೋ ಅದು ಫುಲ್ಫಿಲ್ ಆಗಲಿ ಅಂತ ಆ ಒಳ್ಳೆ ಲಗ್ನ ಇಡ್ತೀವಿ. ನಮ್ಮ ಜಾತಕದಲ್ಲಿ ಲಗ್ನ ಚೆನ್ನಾಗಿದ್ರೆ ಏನಿರುತ್ತೆ? ನಾವು ಆರೋಗ್ಯವಾಗಿರ್ತೀವಿ, ಮನಸ್ಸು ಬುದ್ಧಿ ಬಲವಾಗಿರುತ್ತೆ. ಅದೇ ಥರ ವಿವಾಹಕ್ಕೆ ಮುಹೂರ್ತ ಲಗ್ನ ಚೆನ್ನಾಗಿ ಬಲವಾಗಿದ್ದರೆ ವಿವಾಹ ಯಾವುದಕ್ಕೋಸ್ಕರ ಮಾಡಿಕೊಳ್ತೀವೋ ಅದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏಕವಿಂಶತಿ ದೋಷಗಳು, 21 ದೋಷಗಳು. ಇದು ವಿವಾಹಕ್ಕೆ ಮಾತ್ರವೇ, ಬೇರೆ ಯಾವುದಕ್ಕೂ ಇಲ್ಲ. ವಿವಾಹಕ್ಕೆ ಮಾತ್ರ ಸ್ಪೆಷಲ್ ಕೇಸ್ ಆದ ಕಾರಣ, ಯಾಕಂದರೆ 2 ಜೀವಗಳು ಒಂದಾಗೋ ಕೆಲಸ. ಮಿಗತಾದಕ್ಕೆಲ್ಲ ಕೂಡ ಒಂದೊಂದು ಜೀವನೇ, 2 ಜೀವ ಇಲ್ಲ. 2 ಜೀವಗಳು ಸೇರಿ ಒಂದು ಜೀವ ಆಗುವಂಥ ಸಂಸ್ಕಾರ ಆದ ಕಾರಣ ಇದಕ್ಕೆ ವಿಶೇಷವಾಗಿ ವಿವಾಹ ಅಂದ್ರೇ ವಿಶೇಷ ಅಂತ, ವಿಶೇಷವಾದದ್ದನ್ನು ಹೊಂದೋದು ಅಂತ. ಅದಕ್ಕೆ 21 ದೋಷಗಳಿದೆ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಆದರೆ 21 ದೋಷಗಳಿದ್ರೆ ಇವತ್ತು ಒಂದು ಮುಹೂರ್ತಗಳು ನಿಮಗೆ ಸಿಗಲ್ಲ. ಆದರೆ 21 ಮುಹೂರ್ತಗಳಲ್ಲಿ ಮೇನ್ ಪ್ರಯಾರಿಟಿ ಇರುವಂಥ ದೋಷಗಳನ್ನು ಮಾತ್ರ ತೊಗೊಳ್ತೇವೆ. ಎಲ್ಲವನ್ನು ತೊಗೊಳ್ಳೋಕ್ಕೆ ಆಗೋದಿಲ್ಲ, ನಮಗೆ ಮುಹೂರ್ತ ಸಿಗೋದಿಲ್ಲ. ಮೇಯ್ನ್ ಒಂದು ಮುಹೂರ್ತವನ್ನು ನೀವು ಫಿಕ್ಸ್ ಮಾಡಬೇಕಾದ್ರೆ ಇಷ್ಟು ತಿಳ್ಕೋಬೇಕು. ಕೇವಲ ಪಂಚಾಂಗವನ್ನು ನೋಡಿ ಅದನ್ನು ನೋಡಿ ಮುಹೂರ್ತ ಇಡ್ತೀವಿ ಅಂದರೆ ಸಾಧ್ಯ ಇಲ್ಲದ ಕೆಲಸ ಅದು. ಪಂಚಾಂಗವನ್ನು ನೋಡಿ ಮುಹೂರ್ತ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಪಂಚಾಂಗಗಳ, ಮಠಗಳ ಪಂಚಾಂಗ ಆಗಲಿ, ಸಿದ್ಧಾಂತ ಪಂಚಾಂಗಗಳಾಗಲಿ, ಅವುಗಳನ್ನು ನೋಡಿ ನೀವು ಮುಹೂರ್ತಗಳು ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಟೆನ್ಷನ್ ತಗೋಬೇಡಿ. ಮುಹೂರ್ತ ಅಂದ ತಕ್ಷಣ ನೀವು ಯಾವ ಪಂಚಾಂಗಗಳನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ಒಂದು ಪಂಚಾಂಗ ಇರಬೇಕು. ಪಂಚಾಂಗವನ್ನು ಹೇಗೆ ಮಾಡಿಕೊಳ್ಬೇಕು ಅಂತಂಬುದು ಕೂಡ ಕೊನೆಯ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಪಂಚಾಂಗವನ್ನು, ನಿಮ್ಮ ಪಂಚಾಂಗವನ್ನು ನೀವೇ ಹೇಗೆ ಪ್ರಿಪೇರ್ ಮಾಡಿಕೊಳ್ಳಬೇಕು, ಇದು ಈ 7 ಐಟಮ್ಸ್ ನಾವು ಕನ್ಸಿಡರ್ ಮಾಡಬೇಕು ಒಂದು ಮುಹೂರ್ತದಲ್ಲಿ. ಇದು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಇದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಕೊಡ್ತೇನೆ. ಸೊ ನೀವು ಅದನ್ನು ಈಸಿಯಾಗಿ ಫಾಲೋ. ಮೊದಲು ಮಾಸ ಶುದ್ಧಿ, ನೆಕ್ಸ್ಟ್ ಮಿಸ್ಲೇನಿಯಸ್ ಸಣ್ಣ ಪುಟ್ಟದೆಲ್ಲ ಕೂಡ ವಿವರಣೆ ಇರುತ್ತೆ, ಅದನ್ನೆಲ್ಲ ಕೂಡ ನೋಡೋಣ. ಮೊದಲು ಅಸ್ತಂಗತ ನೋಡೋಣ. ಸೆಕೆಂಡ್ ಪಾಯಿಂಟ್ ಫಸ್ಟ್ ರೋಲ್ ಪ್ಲೇ ಆಗುತ್ತೆ. ಸೊ ಶುಭಗ್ರಹಗಳು ಸೂರ್ಯನ ಹತ್ತಿರ ಇದ್ದರೆ, ಅಂದರೆ ಸೂರ್ಯಗೂ ಗುರುವಿಗೂ ಮಧ್ಯ ಅಂತರ 10 ಡಿಗ್ರಿಗಿಂತಲೂ ಒಳಗೆ ಇದ್ದರೆ ಗುರು ಅಸ್ತ ಆಗುತ್ತೆ. 8 ಡಿಗ್ರಿಗನ್ನ ಒಳ ಇದ್ದರೆ ಶುಕ್ರ ಅಸ್ತ ಆಗ್ತದೆ. ಗುರು ಆಗಲಿ ಶುಕ್ರ ಆಗಲಿ ಯಾರಾದರೂ ಒಬ್ಬರ ಅಸ್ತ ಆದರೂ ಕೂಡ ಒಂದು ಶುಭ ಕಾರ್ಯವನ್ನು ಮಾಡಲಿಕ್ಕೂ ಬರಲ್ಲ. ಆ ಸಮಯವನ್ನು ಬಿಟ್ಟುಬಿಡಬೇಕು ಅಂತ ಹೇಳ್ತಾರೆ. ಅಸ್ತಂಗತ ಸಮಯ ಒಳ್ಳೆಯದಲ್ಲ.
ಶಾಸ್ತ್ರದಲ್ಲಿ ನಿರೂಪಣೆ ಕೂಡ ಹೇಳ್ತಾರೆ. ವಿವಾಹ ಅಂತೂ ಮಾಡಲೇಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡ ಶ್ಲೋಕಗಳು ಬರುತ್ತೆ, ಅದೆಲ್ಲ ಮುಂದೆ ನೋಡೋಣ. ಆದರೆ ಮೇಯ್ನ್ ಏನಂತಂದರೆ ಗುರು ಶುಕ್ರ ಆಸ್ತ ಆದಾಗ ಯಾವ ಶುಭ ಕಾರ್ಯವೂ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಮುಹೂರ್ತಗಳನ್ನು ಫಿಕ್ಸ್ ಮಾಡಬೇಕಾದ್ರೆ ಪಂಚಾಂಗ ಬಂದ ಹೊಸ ವರ್ಷ ಶುರುವಾದ ನಂತರ ಯಾವ ಸಮಯದಲ್ಲಿ ಗುರು ಶುಕ್ರ ಅಸ್ತಂಗತ ಆಗ್ತಾರೆ ಅಂತ ಮುಂಚಿತವಾಗಿ ನೋಟ್ ಮಾಡಿಕೊಂಡು ಅದನ್ನು ಬ್ಲಾಕ್ ಮಾಡಬೇಕು, ಅದರಲ್ಲಿ ಮುಹೂರ್ತಗಳು ಇಡಬಾರದು ಅಂತ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್, ಮಾಸ ಶುದ್ಧಿ. ಯಾವ ಮಾಸದಲ್ಲಿ ನಾವು ಯೋಗ್ಯ ವಿವಾಹಕ್ಕಾಗಲಿ ಬೇರೆ ಶುಭ ಕಾರ್ಯಗಳಾಗಲಿ, ಯಾವ ಮಾಸಗಳು ಒಳ್ಳೆಯದು, ಯಾವ ಮಾಸಗಳು ಮಧ್ಯಮ, ಯಾವ ಮಾಸಗಳು ಒಳ್ಳೆಯದಲ್ಲ. ಇದರಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ನಾವು ಹೆಚ್ಚು ಚಾಂದ್ರಮಾನವನ್ನು ಬಳಸ್ತೀವಿ. ಚಾಂದ್ರಮಾನ ಅಂತೂ ಒಂದೂ ಅಲ್ಲ, ಎರಡೂ ಬಳಸ್ತೀವಿ. ಲೂನಿ ಸೋಲಾರ್ ಸಿಸ್ಟಮ್, ಸೌರಮಾನ ಚಾಂದ್ರಮಾನ ಒಟ್ಟಿಗೆ ಬಳಸ್ತೀವಿ ಮುಹೂರ್ತ ವಿಚಾರದಲ್ಲಿ. ಕೆಲವಿನ ಸಂಪ್ರದಾಯದಲ್ಲಿ ಸೌರಮಾನವೇ ತಗೊಳ್ತಾರೆ, ಕೆಲವಿನ ಸಂಪ್ರದಾಯ ಚಾಂದ್ರಮಾನವೇ ತಗೊಳ್ತಾರೆ. ಅದಕ್ಕೆ ನೋಡಿ, ಒಬ್ಬೊಬ್ರಿಗೂ ಒಂದೊಂಥರ ಹಬ್ಬಗಳು ಬರುತ್ತೆ, ಒಬ್ಬೊಬ್ರಿಗೂ ಒಂದೊಂಥರ ಉಗಾದಿಗಳು ಬರುತ್ತೆ. ನಾವು ಮುಹೂರ್ತದಲ್ಲಿ ಎರಡನ್ನೂ ಕನ್ಸಿಡರ್ ಮಾಡ್ತೀವಿ. ಚಾಂದ್ರಮಾನ, ಸೌರಮಾನ, ಲೂನಿ ಸೋಲಾರ್ ಸಿಸ್ಟಮ್ ಅಂತೀವಿ, ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೋಡೋಣ ಇವುಗಳಲ್ಲಿ ಯಾವುದು ಒಳ್ಳೆಯದು. ನೋಡಿದರೆ ನಿಮಗೆ ಚೈತ್ರ ಮಾಸ, ಈಗ ನೋಡಿ, ರೆಡ್ ಕಲರ್ ಇರೋದೆಲ್ಲ ಒಳ್ಳೆಯದಲ್ಲ, ಗ್ರೀನ್ ಒಳ್ಳೆಯದು, ಯೆಲ್ಲೋ ಕಲರ್ ಇರೋದು ಮಧ್ಯಮ. ಇಲ್ಲಿ ಚೈತ್ರ ಮಾಸ ನೋಡಿದ್ರೆ ರೆಡ್ಡು ಇದೆ, ಯೆಲ್ಲೋ ಕೂಡ ಇದೆ. ಅಂದರೆ ಚೈತ್ರ ಮಾಸಕ್ಕೊಂದು ರೂಲ್ ಇದೆ. ಚೈತ್ರ ಮಾಸ ಯಾವಾಗ ಪ್ರಾರಂಭ ಆಗ್ತದೆ? ಉಗಾದಿ ಎಂಬುದು ಮೋಸ್ಟ್ಲಿ ನಮಗೆ ಮಾರ್ಚ್ ತಿಂಗಳು ಕೊನೆಯಲ್ಲೋ ಅಥವಾ ಏಪ್ರಿಲ್ ತಿಂಗಳು ಮೊದಲಿನಲ್ಲೋ ಪ್ರಾರಂಭ ಆಗ್ತದೆ. ಇದು ಚಾಂದ್ರಮಾನ ಪ್ರಕಾರ. ಸೌರಮಾನ ಪ್ರಕಾರ ಅವ್ರೇನಂತಾರೆ, ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ, ರಾಶಿಗಳನ್ನೇ ಮಾಸ ಅಂತಾರೆ. ಚಾಂದ್ರ ಮಾಸದಲ್ಲಿ ಚೈತ್ರ, ವೈಶಾಖ ಹಿಂಗೆ ಬರುತ್ತೆ. ಸೌರ ಮಾಸದಲ್ಲಿ ಮೇಷ, ವೃಷಭ, ಮಿಥುನ ಮಾಸದಲ್ಲಿ ಬರುತ್ತೆ. ಇಲ್ಲಿ ರೂಲ್ ಏನಂತಂದರೆ ಮೀನ ಚೈತ್ರ ಅಂತ ಕರೀತಾರೆ. ಮೀನ ಚೈತ್ರ ಅಂದರೆ ಅರ್ಥ ಏನಂತಂದರೆ ಸೌರಮಾನ ಪ್ರಕಾರ ಮೀನ ಮಾಸ, ಚಾಂದ್ರಮಾನ ಪ್ರಕಾರ ಚೈತ್ರ ಮಾಸ. ಇನ್ನು ಸುಲಭವಾಗಿ ಹೇಳಬೇಕಾದ್ರೆ ಸೂರ್ಯ ಮೀನರಾಶಿಯಲ್ಲಿರುವಾಗ ಬರುವಂಥ ಚೈತ್ರ ಮಾಸ ಒಳ್ಳೆಯದಲ್ಲ. ಅದೇ ಸೂರ್ಯ ಮೇಷರಾಶಿಗೆ ಬಂದ ಮೇಲೆ ಇರುವಂಥ ಚೈತ್ರ ಮಾಸ ಒಳ್ಳೆಯದು. ಇದು ವಿವಾಹಕ್ಕೆ ಮಾತ್ರವೇ. ಅದಕ್ಕೆ ನಮಗೆ ಸೂರ್ಯ ಮೇಷರಾಶಿಗೆ ಯಾವಾಗ ಬರ್ತಾನೆ? ಏಪ್ರಿಲ್ 14 ಅಂದರೆ ಚೈತ್ರ ಮಾಸ ಮಾಡಬಹುದು. ಯಾವಾಗ? ಏಪ್ರಿಲ್ 14 ನಂತರ. ಅಂದರೆ ಅರ್ಧ ಚೈತ್ರ ಮಾಸ ಮಾಡಲಿಕ್ಕೆ ಬರಲ್ಲ, ಇನ್ನು ರೆಸ್ಟ್ ರಿಮೈನಿಂಗ್ ಚೈತ್ರ ಮಾಸ ಮಾಡ್ಬೋದು. ಫಸ್ಟ್ ಹಾಫ್ ಬರಲ್ಲ, ಸೆಕೆಂಡ್ ಹಾಫ್ ಬರುತ್ತೆ. ಅದಕ್ಕೆ ಒಂದು ರೂಲ್. ವೈಶಾಖ ಮಾಸ ಎಲ್ಲ ಕಾರ್ಯಗಳಿಗೂ ಒಳ್ಳೆಯದು. ಆ ಸಮಯದಲ್ಲಿ ಶುಭ ಗ್ರಹಗಳು ಅಸ್ತಂಗತವಾಗಿ ಆಗದೇ ಇದ್ರೆ ಚೂಸ್ ಮಾಡ್ಬೋದು ಆ ಮಾಸ. ಅಸ್ತಂಗತವಾಯ್ತು ಅಂದ್ಕೊಳ್ಳಿ, ಆ ಮಾಸವನ್ನು ಸ್ಕಿಪ್ ಮಾಡಿಬಿಡ್ಬೇಕು. ಅದು ಒಳ್ಳೆಯದಾಗಲಿ ಯಾವುದನ್ನಾಗಲಿ. ನೆಕ್ಸ್ಟ್ ಜ್ಯೇಷ್ಠ ಮಾಸ ಮಧ್ಯಮ, ಅಷ್ಟು ಶುಭವಾದದಂತಲ್ಲ. ಆಷಾಢ ಮಾಸ ವರ್ಜ. ಆಷಾಢ ಮಾಸಕ್ಕೂ ರೂಲ್ ಇದೆ. ಅದರಲ್ಲಿ ಹೇಳ್ತಾರೆ ಮಿಥುನ ಆಷಾಢ ಮಾಸದಲ್ಲಿ ಮಾಡ್ಬೋದು, ಕರ್ಕ ಆಷಾಢ ಮಾಸದಲ್ಲಿ ಮಾಡೋದಿಲ್ಲ. ಕರ್ಕ ಆಷಾಢ ಮಾಸ ಅಂದರೆ ಸೂರ್ಯ ಕರ್ಕ ರಾಶಿಗೆ ಬಂದ ಮೇಲೆ, ಅಂದರೆ ದಕ್ಷಿಣಾಯನ ಪರ್ವಕಾಲ ಶುರುವಾದ ಮೇಲೆ ಆಷಾಢ ಮಾಸದಲ್ಲಿ ಮಾಡೋದಿಲ್ಲ. ಆದರೆ ಉತ್ತರಾಯಣ ಪರ್ವಕಾಲದಲ್ಲಿ ಆಷಾಢ ಮಾಸದಲ್ಲಿ ಮಾಡ್ತಾರೆ. ಆದರೆ ನಾವು ಬ್ರಾಡಾಗಿ ನೋಡಬೇಕಾದ್ರೆ ಆಷಾಢ ಮಾಸವು ಒಳ್ಳೆಯದಲ್ಲ ಅಂತ, ತುಂಬ ಒಳ್ಳೆಯ ಮುಹೂರ್ತ ಅಂತೂ ಅಲ್ಲ. ಯಾಕೆ ಇಟ್ಟಿದ್ದಾರೆ ಆಷಾಢ ಮಾಸ ರೂಲ್ ಅಂತಂದರೆ, ಆಷಾಢ ಮಾಸ ಸಮಯದಲ್ಲಿ ಮಳೆಗಳು ಬರುತ್ತೆ. ಹಿಂದಿನ ಕಾಲ ನಮ್ಮ ದೇಶ ಎಲ್ಲ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಆಧಾರಪಟ್ಟಿದ್ದೀವಿ. ಹಾಗಾಗಿ ಆ ಸಮಯದಲ್ಲಿ ಮಳೆ ಬರುತ್ತೆ, ಬೆಳೆ ಆಗಬೇಕು. ಹಿಂದಿನ ಕಾಲ ವಿವಾಹ ಅಂತಂದರೆ 10 ದಿನ ಮದುವೆ ಮಾಡ್ತಿದ್ರು. ಮದುವೆ ಮಾಡಿದ ಮೇಲೆ ಹುಡುಗ ಹುಡುಗಿಯನ್ನು 1 ತಿಂಗಳ ದಿನ ಯಾವ ಕೆಲಸವೂ ಮಾಡಿಸ್ತಿದ್ದಿಲ್ಲ, ಅಷ್ಟು ರೂಲ್ಸ್ ಇತ್ತು. ಇವರಿಗೆ ಆಷಾಢ ಮಾಸ ಒಳ್ಳೆಯ ಮಳೆ ಬರುತ್ತೆ, ಬೆಳೆ ಬರೋ ಟೈಮಲ್ಲಿ ಮದುವೆ ಮಾಡಿ ಕೂತ್ರೆ ಎಲ್ಲ ಬಂಧು ಬಳಗಗಳು ಅವ್ರ ಮನೆಗೆ ಕೆಲಸ ಬಿಟ್ಟು ಬರಬೇಕಾ? ಆಗೋದಿಲ್ಲ, ಮದುವೆ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರು ಬರಲ್ಲ ಆ ಟೈಮಲ್ಲಿ, ಮಳೆಗಳು ಬಂದಿರುತ್ತೆ, ಎಲ್ಲರೂ ಬೀಜಗಳು ಹಾಕಬೇಕು. ಅದಕ್ಕೆ ಆಷಾಢ ಮಾಸದನ್ನು ಸ್ಕಿಪ್ ಮಾಡ್ತಾರೆ. ಆಷಾಢ ಮಾಸದಿಂದ ಬೆಳೆಗಳಿಗೆ ನಾವು ಮಾಡೋ ಕರ್ತವ್ಯಗಳಿಗೆ ತೊಂದರೆ ಆಗಬಾರ್ದು ಅಂತ ಆಷಾಢ ಮಾಸ ಮಾಡೋದಿಲ್ಲ. ಆದರೆ ಇವತ್ತು ಯಾರು ನಾವು ಮಾಡ್ತಾ ಇಲ್ಲ. ಇವತ್ತೆಲ್ಲ ನಮಗೆ ಸಂಡೇ ಆದರೆ ಬರ್ತಾರೆ, ಇಲ್ಲದ್ರೆ ಬರೋದಿಲ್ಲ. ಹಾಗಾಗಿ ನಾವು ಚೆನ್ನಾಗಿಲ್ಲದ್ರೂ ಒಳ್ಳೆಯ ಮುಹೂರ್ತ ಅಲ್ಲದ್ರೂ ಕೂಡ ಸಂಡೇನೇ ಮಾಡ್ತೀವಿ. ವಿವಾಹಕ್ಕೆ ಸಂಡೇ ಅಂಬೋದು ಒಳ್ಳೆಯದಲ್ಲ, ವರ್ಜ. ಆದರೆ ಇವತ್ತು ನಾವು ಅದೇ ತಗೊಳ್ತೀವಿ.
ಸೊ ಆಷಾಢ ಮಾಸಕ್ಕೆ ಇರುವಂಥ ರೂಲ್. ಶ್ರಾವಣ ಮಾಸ ಮಾಡ್ಬೋದು, ಆದರೆ ಹಬ್ಬಗಳು ಜಾಸ್ತಿ ಶ್ರಾವಣ ಮಾಸದಲ್ಲೇ ಬರುತ್ತೆ. ಅದು ನೋಡಿಕೊಂಡು ಮುಹೂರ್ತಗಳನ್ನ ಫಿಕ್ಸ್ ಮಾಡ್ಕೋಬೇಕು. ವರಲಕ್ಷ್ಮಿ ವ್ರತ, ಈ ಗೌರಿ ವ್ರತಗಳು ಇದೆಲ್ಲ ಕೂಡ ಬರುತ್ತೆ, ಅದನ್ನು ನೋಡಿ ಫಿಕ್ಸ್ ಮಾಡಬೇಕು. ಭಾದ್ರಪದ ಮಾಸ ಅಷ್ಟು ಶ್ರೇಷ್ಠ ಅಲ್ಲ, ಏಕೆಂದರೆ ಪಕ್ಷ ಮಾಸ ಬರುತ್ತೆ. ಪಿತೃಗಳಿಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ನಾವು ಅದನ್ನು ಅಲಕೇಟ್ ಮಾಡ್ತೀವಿ, ಅದಕ್ಕೆ ಭಾದ್ರಪದ ಮಾಸದಲ್ಲಿ ಶುಭ ಕಾರ್ಯಗಳು ಮಾಡಲ್ಲ. ನೆಕ್ಸ್ಟ್ ಆಶ್ವಯುಜ ಮಾಸ ಮಾಡ್ಬೋದು. ಈ ಸಲ ನಿಜ ಆಶ್ವಯುಜ ಮಾಸ, ಎರಡು ಅಧಿಕ ಮಾಸ ಅಂತ ಬರುತ್ತೆ. ಅಧಿಕ ಮಾಸದಲ್ಲಿ ಯಾವುದೂ ಶುಭ ಕಾರ್ಯಗಳು ಮಾಡೋದಿಲ್ಲ. ಆಶ್ವಯುಜ ಮಾಸ ಒಳ್ಳೆಯದು. ಕಾರ್ತೀಕ ಮಾಸ ಮಧ್ಯಮ, ತೊಂದರೆ ಇಲ್ಲ, ಮಾಡ್ಬೋದು. ಮಾರ್ಗಶಿರ ಮಾಸ ಒಳ್ಳೆಯದು. ಒಂದು ವಿಚಿತ್ರ ಏನಂತಂದರೆ ಮಾರ್ಗಶಿರ ಮಾಸ ಧನುರ್ಮಾಸ ಒಟ್ಟಿಗೆ ಬರುತ್ತೆ. ಆ್ಯಕ್ಚುಲಿ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಡಿಸೆಂಬರಲ್ಲಿ ಮಾರ್ಗಶಿರ ಮಾಸ ಕೊನೆಗೊಳ್ಳುತ್ತೆ. ಮಾರ್ಗಶಿರ ಮಾಸ ಒಳ್ಳೆಯದು, ಬಟ್ ಪುಷ್ಯ ಮಾಸ ಒಳ್ಳೆಯದಲ್ಲ. ಇಲ್ಲೇನು ಭಾಳ ಜನ ಏನಂತಾರೆ ಧನುರ್ಮಾಸ ಕೂಡ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಇಲ್ಲಿ ರೂಲ್ ಏನಂತಂದರೆ ಸೂರ್ಯ ಧನುಸ್ಸು ರಾಶಿಯಲ್ಲಿದ್ದಾಗ ಮಾರ್ಗಶಿರ ಮಾಸ ಇದ್ದರೂ ಕೂಡ ಮಾಡ್ಬೋದು. ಧನುರ್ಮಾಸಕ್ಕೆ ಏನೂ ಸಂಬಂಧ ಇಲ್ಲ. ಆದರೆ ಮೆಜಾರಿಟಿ ಪಾರ್ಟ್ ಏನಾಗುತ್ತೆ, ಪುಷ್ಯ ಮಾಸ ಧನುರ್ಮಾಸ ಒಟ್ಟಿಗೆ ಬರುತ್ತೆ. ಆದರೆ ಪುಷ್ಯ ಮಾಸಕ್ಕೆ ರೂಲ್ ಇದೆ ಮಾಡಬಾರ್ದಂತ, ಮಾರ್ಗಶಿರ ಮಾಸಕ್ಕೆ ರೂಲ್ ಇಲ್ಲ. ಅದಕ್ಕಾಗಿ ಧನುರ್ಮಾಸ ಮಾಡಬಹುದು. ಭಾಳ ಜನ ಚಾತುರ್ಮಾಸದಲ್ಲಿ ಮಾಡಬಾರ್ದು ಅಂತಂತಾರೆ. ಸಂಸ್ಕಾರಗಳಿಗೆ ಚಾತುರ್ಮಾಸ ಏನು ಹೇಳಿಲ್ಲ, ಅದು ನಮ್ಮ ಆಚಾರ ವ್ಯವಹಾರಗಳಿಗೆ ಸಂಬಂಧಪಟ್ಟದ್ದು, ಯತಿಗಳಿಗೆ ಸಂಬಂಧಪಟ್ಟದ್ದು, ಗೃಹಸ್ಥರಿಗೆ ಸಂಬಂಧಪಟ್ಟದ್ದಲ್ಲ. ಅದು ತಲೆ ಕೆಡಿಸ್ಕೋಬಾರ್ದು. ಭಾಳ ಜನ ಚಾತುರ್ಮಾಸ ಅಲ್ರಿ ಮುಹೂರ್ತ ಇಡಬಾರ್ದಲ್ಲ ಅಂತ ಹೇಳ್ತಾರೆ. ಎಲ್ಲಿ ಕೂಡ ಆ ರೂಲ್ ಇಲ್ಲ. ಪುಷ್ಯ ಮಾಸ ಮಾಡಬಾರ್ದು. ಮಾಘ ಮಾಸ ಪಾಲ್ಗುಣ ಮಾಸ ಎರಡೂ ಒಳ್ಳೆಯದು. ಸೊ ಒಟ್ಟಿಗೆ ನೋಡಿದ್ರೆ ಆಷಾಢ ಮಾಸ, ಭಾದ್ರಪದ ಮಾಸ, ಪುಷ್ಯ ಮಾಸ ಬಿಟ್ಟು ಉಳಿದ ಮಾಸಗಳಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ಬೋದು. ಒಂದು ಚೈತ್ರ ಮಾಸದಲ್ಲಿ ಮಾತ್ರ ಫಸ್ಟ್ ಹಾಫನ್ನು ಬಿಟ್ಟು ಸೆಕೆಂಡ್ ಹಾಫಲ್ಲಿ, ಅಂದರೆ ಸೂರ್ಯ ಮೇಷರಾಶಿಗೆ ಬಂದ ಮೇಲೆ ಆ ಚೈತ್ರ ಮಾಸದಲ್ಲಿ ವಿವಾಹವನ್ನು ಮಾಡ್ಬೋದು. ವಿವಾಹಕ್ಕೆ ಮಾತ್ರವೇ ಇರುವುದು. ಇದು ಮಾಸ ಶುದ್ಧಿಗೆ ಸಂಬಂಧಪಟ್ಟದ್ದು. ಆಷಾಢ, ಭಾದ್ರಪದ, ಪುಷ್ಯ ಮಾಸವನ್ನು ಬಿಟ್ಟು ಉಳಿದ ಮಾಸಗಳಲ್ಲಿ ಮಾಡಿಕೊಳ್ಳಬಹುದು. ಇದು ತಿಥಿಗೆ ಸಂಬಂಧಪಟ್ಟ ಮಾಸಕ್ಕೆ ಸಂಬಂಧಪಟ್ಟ ರೂಲ್. ನೆಕ್ಸ್ಟ್ ತಿಥಿಗಳು. ಯಾವ ತಿಥಿ ಒಳ್ಳೆಯದು? ಇದು ಪಂಚಾಂಗ ಶುದ್ಧಿಯಲ್ಲಿ ಬರುತ್ತೆ. ತಿಥಿಗಳಲ್ಲಿ ಶುಕ್ಲ ಪಕ್ಷದಲ್ಲಿ ತಿಥಿಗಳಿದೆ, ಕೃಷ್ಣ ಪಕ್ಷದಲ್ಲಿ ತಿಥಿಗಳಿದೆ. 15 ತಿಥಿಗಳು, ಟೋಟಲ್ 30 ತಿಥಿಗಳು. ಸೊ ಯಾವ ತಿಥಿ ಒಳ್ಳೆಯದು ಅಂತಂದರೆ ಇದರಲ್ಲಿ ಕೂಡ ನಾವು ಡಿವೈಡ್ ಮಾಡ್ಬೋದು. ಶುಕ್ಲ ಪಕ್ಷ ಪ್ರತಿಪತ್ ಅಂದರೆ ಅಮಾವಾಸ್ಯೆ ಆದ ಮೇಲೆ ಶುಕ್ಲ ಪಕ್ಷ ಶುರುವಾಗ್ತದೆ. ಇಲ್ಲಿ ಏನಂತಂದರೆ ಚಂದ್ರ ಬೆಳಕು ಇದ್ದರೆ ಆ ಮುಹೂರ್ತಗಳು ಒಳ್ಳೆಯದು. ಈಗ ಪ್ರತಿಪತ್ ಎಂಬುದು ವರ್ಜ್ಯ. 2 ಪಕ್ಷಗಳಲ್ಲಿ ಪ್ರತಿಪದ, ಪಾಡ್ಯಮಿ ಈ ತಿಥಿಯಲ್ಲಿ ಯಾವ ಶುಭ ಕಾರ್ಯವನ್ನು ಮಾಡೋದಿಲ್ಲ. ಅದಕ್ಕೆ ಏನಂತಂದರೆ ಚತುರ್ದಶಿ ಹುಣ್ಣಿಮೆ ಪ್ರತಿಪತ್ ಅಥವಾ ಚತುರ್ದಶಿ ಅಮಾವಾಸ್ಯೆ ಪ್ರತಿಪತ್, ಈ 3 ದಿನಗಳನ್ನ ಅನಧ್ಯಯನ ಕಾಲ ಅಂತ ಕರೀತಾರೆ. ಆ ಸಮಯದಲ್ಲಿ ಯಾವ ಶುಭ ಕಾರ್ಯವನ್ನು ಮಾಡೋದಿಲ್ಲ. ಹಾಗಾಗಿ ಪ್ರತಿಪತ್ತು ಮಾಡೋದಿಲ್ಲ. ನೆಕ್ಸ್ಟ್ ದ್ವಿತೀಯ, ತೃತೀಯ ಇದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಚಂದ್ರಗೆ ಬೆಳಕಿರಲ್ಲ. ಯಾಕೆಂದರೆ ಅಮಾವಾಸ್ಯದ ನಂತರ ಇಮ್ಮಿಡಿಯೇಟ್ಲಿ ನಿಮಗೆ ಬೆಳಕು ಬರಲ್ವಲ್ಲ. ಅದಕ್ಕಾಗಿ ಶುಕ್ಲ ಪಕ್ಷದಲ್ಲಿ ಬರುವಂಥ ದ್ವಿತೀಯ, ತೃತೀಯ ಅಷ್ಟು ಶ್ರೇಷ್ಠ ಅಲ್ಲ. ಲಾಸ್ಟ್ ಪ್ರಯಾರಿಟಿ, ಇನ್ನು ಕೊನೆಗೆ ಯಾವುದು ಸಿಗಲಿಲ್ಲ ಅಂದರೆ ಅವಾಗ ಮಾಡ್ಬೋದು. ನೆಕ್ಸ್ಟ್ ಚತುರ್ಥಿ. ಚತುರ್ಥಿ 2 ಕಾಲಗಳಲ್ಲಿ ಮಾಡಲ್ಲ. ದ್ವಿತೀಯ, ತೃತೀಯ ನೋಡಿ ಶುಕ್ಲ ಪಕ್ಷದಲ್ಲಿ ಮಾಡೋದಿಲ್ಲ, ಕೃಷ್ಣ ಪಕ್ಷದಲ್ಲಿ ಮಾಡ್ತೀವಿ. ಯಾಕೆಂದರೆ ಕೃಷ್ಣ ಪಕ್ಷ ಯಾವಾಗ ಶುರುವಾಗ್ತದೆ? ಹುಣ್ಣಿಮೆ ನಂತರ ಶುರುವಾಗ್ತದೆ. ಹುಣ್ಣಿಮೆ ಅಂತಂದರೆ ನಿಮಗೇನು ಬೆಳಕಿರುತ್ತಲ್ವ. ಸೊ ದ್ವಿತೀಯ, ತೃತೀಯ ಕೃಷ್ಣ ಪಕ್ಷದಲ್ಲಿ ಬೆಳಕು ಇರುತ್ತೆ. ಹಾಗಾಗಿ ದ್ವಿತೀಯ, ತೃತೀಯ ಕೃಷ್ಣ ಪಕ್ಷದಲ್ಲಿ ಶ್ರೇಷ್ಠ. ಶುಕ್ಲ ಪಕ್ಷದಲ್ಲಿ ಚಂದ್ರಗೆ ಬೆಳಕು ಇರೋದಿಲ್ಲ, ಆದ ಕಾರಣ ಶುಕ್ಲ ಪಕ್ಷದಲ್ಲಿ ಶ್ರೇಷ್ಠ ಅಲ್ಲ. ನೆಕ್ಸ್ಟ್ ಚತುರ್ಥಿ. ಚವಿತಿ 2 ಪಕ್ಷಗಳಲ್ಲಿ ಒಳ್ಳೆಯದಲ್ಲ. ಚವಿತಿಯಲ್ಲಿ ಯಾವ ಶುಭ ಕಾರ್ಯವನ್ನು ನಾವು ಮಾಡೋದಿಲ್ಲ. ಇನ್ನು ಪಂಚಮಿ 2 ಕಾಲಗಳಲ್ಲಿ ಒಳ್ಳೆಯದು. ಷಷ್ಠಿ 2 ಪಕ್ಷಗಳಲ್ಲಿ ಮಾಡೋದಿಲ್ಲ. ಸಪ್ತಮಿ 2 ಪಕ್ಷಗಳಲ್ಲಿ ಒಳ್ಳೆಯದು. ಅಷ್ಟಮಿ 2 ಪಕ್ಷಗಳಲ್ಲಿ ಒಳ್ಳೆಯದಲ್ಲ. ನವಮಿ ಕೂಡ 2 ಪಕ್ಷಗಳು ಒಳ್ಳೆಯದಲ್ಲ. ಕೆಲವಿನ ಪರಂಪರೆ ನವಮಿ ಒಳ್ಳೆಯದು ಅಂತಾರೆ. ನವಮಿ ವರ್ಜ, ಅದರಲ್ಲಿ ಯಾವುದೂ ಮಾಡೋದೇ ಇಲ್ಲ. ನವಮಿ ಒಳ್ಳೆಯದಲ್ಲ. ಯೂಶ್ವಲಿ ನವಮಿ ಚೂಸ್ ಮಾಡ್ಕೊಂಡು ಏನಾಗುತ್ತೆ, ಪ್ರಯಾಣಗಳಲ್ಲಿ ತೊಂದರೆ ಆಗ್ತದೆ. ಬಂಧು ಬೆಳೆಗಳೆಲ್ಲ ಪ್ರಯಾಣಗಳು ಬರಬೇಕಲ್ಲ, ಅವ್ರಿಗೇನೋ ತೊಂದರೆ ಆಯ್ತು ಅಂದ್ಕೊಳ್ಳಿ, ನೀವು ಪ್ರಶಾಂತ ಫಂಕ್ಷನ್ ಮಾಡ್ಕೊಳ್ಳಿಕ್ಕಾಗ್ತದೆ?
ಏನಾದರೂ ಒಂದು ಆಕ್ಸಿಡೆಂಟ್ ಆಯಿತು, ಫೈರ್ ಆಕ್ಸಿಡೆಂಟ್ ಆಯಿತು, ಗಲಾಟೆ ಆಯಿತು, ನೀವು ನೆಮ್ಮದಿಯಾಗಿ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಅದನ್ನು ನಾವು ಬಿಟ್ಟುಬಿಡ್ತೀವಿ, ಇಗ್ನೋರ್ ಮಾಡ್ತೀವಿ. ದಶಮಿ 2 ಪಕ್ಷಗಳಲ್ಲಿ ಒಳ್ಳೆಯದು, ದಶಮಿ ಮಾಡ್ಬೋದು. ನೆಕ್ಸ್ಟ್ ಏಕಾದಶಿ. ಏಕಾದಶಿ ದಿನ ಮನುಷ್ಯನ ಧರ್ಮ ಏನಂತಂದರೆ ಏಕಾದಶಿ ವ್ರತವನ್ನು ಮಾಡಬೇಕು. ಆ ದಿನ ಶರೀರದಿಂದ ಆಹಾರವನ್ನು ತ್ಯಜಿಸಬೇಕು, ಪ್ಲಸ್ ಮಿನಿಮಮ್ ಫುಡ್ಡನ್ನು ತಗೋಬೋದು. ಪಂಚಭಕ್ಷ ಪರಮಾನ್ನಗಳು ಬಡಿಸಬೇಕು ಅನ್ನೋದು ರೂಲ್ ಇಲ್ಲ, ಆದರೆ ಮದುವೆ ಅಂತಂದರೆ ಪಂಚಭಕ್ಷ ಪರಮಾನ್ನಗಳು ಬಡಿಸ್ಬೇಕು. ಆ ಒಂದು ಕಾರಣಕ್ಕೆ ಒಳ್ಳೆಯದಲ್ಲ. ಯಾರಿಗೆ ಏಕಾದಶಿ ವ್ರತ ನಿಯಮಗಳಿಲ್ಲವೋ ಅವ್ರು ಬೇಕಾದ್ರೆ ಮದುವೆ ಮಾಡ್ಬೋದು. ಏಕಾದಶಿ ನಮ್ಮ ಮನೆಗೇನು ಅಷ್ಟು ಪರ್ಟಿಕ್ಯುಲರ್ ಇಲ್ಲ, ನಾವೆಲ್ಲ ಊಟ ಗೀಟ ಮಾಡ್ತೀವಿ ಅಂತ ಮಾಡ್ಬೋದು. ಯಾರಿಗೆ ಸಾಂಪ್ರದಾಯದ ಏಕಾದಶಿ ವ್ರತವನ್ನು ಮಾಡ್ತೀವಿ ಅಂತಾರೋ ಅವರು ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ದ್ವಾದಶಿ ಒಳ್ಳೆಯದಲ್ಲ, 2 ಕಾಲದಲ್ಲಿ ದ್ವಾದಶಿ ಮಾಡಬಾರ್ದು. ನೆಕ್ಸ್ಟ್ ಶುಕ್ಲ ಪಕ್ಷದಲ್ಲಿ ತ್ರಯೋದಶಿ ಒಳ್ಳೆಯದು, ಯಾಕಂದರೆ ಹುಣ್ಣಿಮೆ ಮುಂಚೆ ತ್ರಯೋದಶಿ ಬರ್ತದೆ, ಕಾರಣ ಚಂದ್ರಗೆ ಬೆಳಕಿರುತ್ತೆ. ಶುಕ್ಲ ಪಕ್ಷ ತ್ರಯೋದಶಿ ಮಾಡ್ಬೋದು. ಆದರೆ ಕೃಷ್ಣ ಪಕ್ಷ ತ್ರಯೋದಶಿ ನಿಮಗೇನಾಗುತ್ತೆ, ಅಮಾವಾಸ್ಯೆ ಮುಂದೆ ಬರುತ್ತೆ, ಹಾಗಾಗಿ ಚಂದ್ರನಿಗೆ ಬೆಳಕು ಇರಲ್ಲ. ಸೊ ಈ ತ್ರಯೋದಶಿ ಮಾಡೋದಿಲ್ಲ. ರೂಲ್ ನೋಡಿ, ಶುಕ್ಲ ಪಕ್ಷದಲ್ಲಿ ದ್ವಿತೀಯ ತೃತೀಯ ಮಾಡೋದಿಲ್ಲ, ಕೃಷ್ಣ ಪಕ್ಷದಲ್ಲಿ ದ್ವಿತೀಯ ತೃತೀಯ ಮಾಡ್ತೀವಿ. ಶುಕ್ಲ ಪಕ್ಷದಲ್ಲಿ ತ್ರಯೋದಶಿ ಮಾಡ್ತೀವಿ, ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ಮಾಡೋದಿಲ್ಲ. ಸೊ ಒಟ್ಟಿಗೆ ನೋಡಿದ್ರೆ ಕೃಷ್ಣ ಪಕ್ಷದಲ್ಲಿ ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯ ಮತ್ತು ಪ್ರತಿಪತ್, ಕಂಟಿನ್ಯೂ 5 ತಿಥಿಗಳು ಯಾವ ಶುಭ ಕಾರ್ಯವನ್ನು ಮಾಡೋದಿಲ್ಲ. ಸೊ ಒಟ್ಟಿಗೆ ಒಳ್ಳೇದು ಯಾವುದು ತಿಥಿಗಳು ಅಂತಂದರೆ ಪಂಚಮಿ, ಸಪ್ತಮಿ, ದಶಮಿ 2 ಕಾಲಗಳಲ್ಲಿ ಒಳ್ಳೆಯದು. ಶುಕ್ಲ ಪಕ್ಷದಲ್ಲಿ ತ್ರಯೋದಶಿ ಒಳ್ಳೆಯದು, ಕೃಷ್ಣ ಪಕ್ಷದಲ್ಲಿ ದ್ವಿತೀಯ ತೃತೀಯ ಒಳ್ಳೆಯದು. ಇದನ್ನು ನೀವು ನೋಟ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡೋ ಕಾಲಕ್ಕೆ ಮತ್ತೊಂದು ಸಲ ಹೇಳ್ತೀವಿ. ನೆಕ್ಸ್ಟ್ ವಾರಗಳಲ್ಲಿ ಯಾವುದು ಒಳ್ಳೆಯದು ಶುಭ ಕಾರ್ಯಗಳಿಗೆ ಅಂತಂದರೆ ಶುಭಗ್ರಹಗಳ ವಾರಗಳು ಒಳ್ಳೆಯದು. ಶುಭಗ್ರಹ ಯಾವುದು? ಒಂದು ಗುರು, ಒಂದು ಶುಕ್ರ, ಒಂದು ಬುಧ. ಈ 3 ಗ್ರಹಗಳು ಶುಭಗ್ರಹಗಳು ಅಂತೀವಿ. ಈ 3 ವಾರಗಳು ತುಂಬ ಶ್ರೇಷ್ಠ. ಬುಧವಾರ, ಶುಕ್ರವಾರ, ಗುರುವಾರ, ಈ 3 ವಾರದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಭಾನುವಾರ ಮತ್ತು ಸೋಮವಾರ ಮಧ್ಯಮ, ಯಾಕಂದರೆ ಸೂರ್ಯ ಕ್ರೂರಗ್ರಹ, ಶುಭಗ್ರಹ ಅಲ್ಲ, ಪಾಪಗ್ರಹ ಅಲ್ಲ, ಕ್ರೂರಗ್ರಹ. ವಿವಾಹ ಮಾಡೋದೇ ಇಲ್ಲ, ಯಾಕಂದರೆ ವಿವಾಹಕ್ಕೆ ಕಾರಕ ಯಾರು? ಶುಕ್ರ. ಶುಕ್ರಗೂ ಸೂರ್ಯಗೂ ಶತ್ರುಗಳು, ಅದಕ್ಕೆ ವಿವಾಹ ಮಾತ್ರ ಭಾನುವಾರ ಮಾಡೋದಿಲ್ಲ. ಅವರು ಭಾಳಷ್ಟು ಕಡೆ ಮಾಡ್ತಾರೆ ಅಂತಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ, ಅವರವ್ರ ಅನುಕೂಲ. ಬಂಧು ಬಳಗಗಳಿಗೆಲ್ಲ ಲೀವ್ ಅವತ್ತೇ ಕೊಡ್ತಾರೆ. ನಮ್ಮ ಪ್ರಕಾರ ಹಾಲಿಡೇ ಅಂತಂದರೆ ಮಂಗಳವಾರ, ಬ್ರಿಟಿಷರ ಪ್ರಕಾರ ಹಾಲಿಡೇ ಅಂದರೆ ಅವ್ರು ಚರ್ಚಿಗೆ ಹೋಗಬೇಕಾದ್ರೆ ಸಂಡೇ, ಅವತ್ತು ಹಾಲಿಡೇ. ನಾವು ಪರಂಪರೆ ಹಂಗೆ ಬಂದ್ಬಿಟ್ಟಿದ್ವಿ, ಅದೇನು ಮಾಡೋಕ್ಕಾಗಲ್ಲ. ಭಾನುವಾರ ಸೋಮವಾರ ಮಧ್ಯಮ, ಮಂಗಳವಾರ ಶನಿವಾರ ಅಧಮ, ಅದರಲ್ಲಿ ಮಾಡೋದೇ ಇಲ್ಲ. ಮತ್ತು ಬುಧವಾರ ಗುರುವಾರ ಶುಕ್ರವಾರ ಒಳ್ಳೆಯದು. ಇದು ತಿಥಿಗೆ ವಾರಕ್ಕೆ ಸಂಬಂಧಪಟ್ಟ ನಿಯಮ. ನೆಕ್ಸ್ಟ್ ನಕ್ಷತ್ರಗಳಿಗೆ ಸಂಬಂಧಪಟ್ಟ ನಿಯಮ. ನಮಗೆ 27 ನಕ್ಷತ್ರಗಳಿದೆ. ಯಾವ ವಿವಾಹಕ್ಕೆ ಯಾವುದು ಒಳ್ಳೆಯದು, ಯಾವುದು ಮಧ್ಯಮ, ಯಾವುದು ಅಧಮ ನೋಡಿದರೆ ಅಶ್ವಿನಿ ನಕ್ಷತ್ರ ಮಧ್ಯಮ. ಸೊ ಮಿನಿಮಮ್ ಪ್ರಯಾರಿಟಿ ಕೊಡ್ಬೋದು. ಯಾವಾಗ ನಿಮಗೆ ಒಳ್ಳೆಯ ನಕ್ಷತ್ರಗಳು ನಿಮಗೆ ಸಿಗದಿದ್ದಾಗ ಮಧ್ಯಮ ನಕ್ಷತ್ರಗಳನ್ನ ನೀವು ಕನ್ಸಿಡರ್ ಮಾಡಬಹುದು. ಅಶ್ವಿನಿ ನಕ್ಷತ್ರ ಮಧ್ಯಮ, ಭರಣಿ ಕೃತ್ತಿಕ ಎರಡೂ ಒಳ್ಳೆಯದಲ್ಲ, ರೋಹಿಣಿ ಮೃಗಶಿರ ಒಳ್ಳೆಯದು, ಆರುದ್ರ ನಕ್ಷತ್ರ ಒಳ್ಳೆಯದಲ್ಲ. ಆದರೆ ಆರುದ್ರ ನಕ್ಷತ್ರ ಯಾಕೆ ಒಳ್ಳೆಯದಲ್ಲ ಅಂದರೆ ಅವತ್ತಿನ ದಿನ ಅಗ್ನಿ ಪ್ರತಿಷ್ಠಾಪನೆ ಬರೋದಿಲ್ಲ. ಆದರೆ ನಮ್ಮ ಎಲ್ಲ ಸಂಸ್ಕಾರಗಳಿಗೂ ಹೋಮ ಅಂಬೋದಿರುತ್ತಲ್ವ, ಅಗ್ನಿ ಇರಬೇಕಲ್ಲ. ಅಗ್ನಿ ಇಲ್ಲದಿದ್ದರೆ ಯಾವ ಸಂಸ್ಕಾರವೂ ಮಾಡೋಕ್ಕೂ ಬರಲ್ಲ. ಬೇಕಾದ್ರೆ ಆಫೀಸಿಗೆ ಹೋಗೋದು, ಎಕ್ಸಾಮಿಗೆ ಹೋಗೋದು, ಪ್ರಯಾಣಗಳು ಇಂಥದ್ದು ಮಾಡ್ಬೋದು. ಆದರೆ ಅಗ್ನಿ ಪ್ರತಿಷ್ಠಾಪನೆ ಮಾತ್ರ ಆರುದ್ರ ನಕ್ಷತ್ರದಲ್ಲಿ ಮಾಡೋಂಗಿಲ್ಲ. ಪುನರ್ವಸು ನಕ್ಷತ್ರ ಒಳ್ಳೆಯದು, ಪುಷ್ಯಮಿ ಆಶ್ಲೇಷ ಒಳ್ಳೆಯದಲ್ಲ, ಮಖ ನಕ್ಷತ್ರ ಮಧ್ಯಮ, ಪುಬ್ಬ ನಕ್ಷತ್ರ ಒಳ್ಳೆಯದಲ್ಲ, ಉತ್ತರ ಹಸ್ತ ಚಿತ್ತ ಸ್ವಾತಿ 4 ನಕ್ಷತ್ರಗಳು ವಿವಾಹಕ್ಕೆ ತುಂಬ ಒಳ್ಳೆಯದು, ವಿಶಾಖ ನಕ್ಷತ್ರ ಒಳ್ಳೆಯದಲ್ಲ, ಅನುರಾಧ ತುಂಬ ಒಳ್ಳೆಯದು, ಜ್ಯೇಷ್ಠ ಒಳ್ಳೆಯದು, ಜ್ಯೇಷ್ಠ ಒಳ್ಳೆಯದಲ್ಲ, ಮೂಲ ಒಳ್ಳೆಯದು ಮಧ್ಯಮ, ಪೂರ್ವಾಷಾಢ ಒಳ್ಳೆಯದಲ್ಲ, ಉತ್ತರಾಷಾಢ ಶ್ರವಣ ಒಳ್ಳೆಯದು, ಧನಿಷ್ಠ ಶತಭಿಷ ಮಧ್ಯಮ, ಪೂರ್ವಭಾದ್ರ ಅಧಮ, ಉತ್ತರಾಭಾದ್ರ ರೇವತಿ ಒಳ್ಳೆಯದು. ಸೊ ಗ್ರೀನ್ ಕಲರ್ ಇರೋದೆಲ್ಲ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಈ ನಕ್ಷತ್ರಗಳನ್ನು ಕೂಡ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಕ್ಯಾಟಗರೈಸ್ ಮಾಡಿದ ನಾವು ಒಂದ್ಸಲ ನೋಡಿದ್ರೆ ಕ್ಷಿಪ್ರ ನಕ್ಷತ್ರಗಳು, ಧಾರುಣ ನಕ್ಷತ್ರಗಳು, ಮೃದು ನಕ್ಷತ್ರಗಳು, ಸ್ಥಿರ ಮತ್ತು ಸಾಧಾರಣ ಅಥವಾ ಲಘು,
ಚರ ನಕ್ಷತ್ರಗಳು, ಉಗ್ರ ನಕ್ಷತ್ರಗಳು, ತಿರ್ಯನ್ಮುಖ ನಕ್ಷತ್ರಗಳು, ಊರ್ಧ್ವಮುಖ ನಕ್ಷತ್ರಗಳು, ಅಧೋಮುಖ ನಕ್ಷತ್ರಗಳು, ಈ ಥರ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಯಾಕೆ ಈ ಥರ ಕ್ಯಾಟಗರೈಸ್ ಮಾಡ್ತೀವಿ ಅಂತಂದರೆ ನೋಡೋಣ. ಮೊದಲು ಕ್ಷಿಪ್ರ ನಕ್ಷತ್ರಗಳು ನೋಡೋಣ. ಕ್ಷಿಪ್ರ ನಕ್ಷತ್ರಗಳು ಅಂತಂದರೆ ಅರ್ಥ ಏನಂತಂದರೆ ಶೀಘ್ರವಾಗಿ ಫಲ ಕೊಡ್ತಕ್ಕಂಥವು, ಇಮ್ಮಿಡಿಯೇಟ್ ರಿಸಲ್ಟ್ ಬೇಕು ಅಂತಂದಾಗ ಈ ನಕ್ಷತ್ರಗಳನ್ನ ಚೂಸ್ ಮಾಡ್ಕೊಳ್ತೇವೆ. ಯಾರ ಪ್ರಯಾಣ ಏನಾದರೂ ಅಂದುಕೊಂಡಂಥ ಕೆಲಸ ಇಮಿಡಿಯೇಟ್ಲಿ ಆಗಬೇಕು ಅಂದರೆ ಶೀಘ್ರ ನಕ್ಷತ್ರಗಳು ನೋಡ್ತೇವೆ. ಮದುವೆಗೆ ಯೂಸ್ ಮಾಡಲ್ಲ, ಯಾಕೆಂದರೆ ಮದುವೆ ಶೀಘ್ರದಲ್ಲಾದರೆ ಏನೂ ಆಲೋಚನೆ ಮಾಡೋಕ್ಕಾಗೋದಿಲ್ಲ. ಮದುವೆ ನಿಧಾನಕ್ಕಾದರೂ ಕೂಡ ಚೆನ್ನಾಗಿರೋ ಸಂಬಂಧ ನೋಡಬೇಕು ಅಂತ ಆಡ್ತೀವಿ ನಾವು. ಇದು ಕೆಲವಿನ ಕೆಲಸಗಳು ಬೇಗ ಆಗಬೇಕು ಅಂತಂದಾಗ ಕ್ಷಿಪ್ರ ನಕ್ಷತ್ರಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದಾರುಣ ನಕ್ಷತ್ರಗಳು. ಇದೇನು ಮಾಡ್ತದೆ? ಭಯವನ್ನುಂಟು ಮಾಡ್ತದೆ. ಮೂಲ, ಆರುದ್ರ, ಜ್ಯೇಷ್ಠ, ಆಶ್ಲೇಷ. ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಯುದ್ಧ ಮಾಡಬೇಕಾದ್ರೆ ಯೂಸ್ ಮಾಡಬೇಕು. ಯಾಕೆಂದರೆ ಶತ್ರುಗಳನ್ನು ಭಯ ಹುಟ್ಟಿಸ್ಬೇಕಲ್ಲ, ಯಾರ ಹತ್ರನ ಜಗಳ ಆಡಬೇಕಾದ್ರೆ ಇದೇ ನಕ್ಷತ್ರಗಳನ್ನ ಬಳಸ್ಬೇಕು. ಆದರೆ ನಾವು ಮದುವೆಗಳನ್ನು ಷೋಡಶ ಸಂಸ್ಕಾರವನ್ನು ಈ ನಕ್ಷತ್ರಗಳೆಲ್ಲ ಮಾಡಿದರೆ ತುಂಬ ಭಯ ಆಗ್ತದೆ. ಅದಕ್ಕೆ ಈ ನಕ್ಷತ್ರಗಳನ್ನ ಬಳಸಬಾರ್ದು. ನಮಗೆ ಗೊತ್ತಿಲ್ಲ ಪಂಚಾಂಗದಲ್ಲಿ ಪುರೋಹಿತರು ಏನು ಹೇಳ್ತಾರೆ ಅದನ್ನು ಇಟ್ಬಿಡ್ತೀವಿ. ಅದು ಏನು ಯಾಕೆ ಇರ್ತದೆ ನಮಗೆ ಗೊತ್ತಿಲ್ಲ, ಅದು ತಿಳ್ಕೊಳ್ಬೇಕು. ಮೂಲ, ಆರುದ್ರ, ಜ್ಯೇಷ್ಠ, ಆಶ್ಲೇಷ ದಾರುಣ ನಕ್ಷತ್ರಗಳು ಭಯವನ್ನುಂಟು ಮಾಡ್ತದೆ. ನೆಕ್ಸ್ಟ್ ಮೃದು ನಕ್ಷತ್ರಗಳು. ಚಿತ್ತ ನಕ್ಷತ್ರ, ರೇವತಿ, ಮೃಗಶಿರ, ಅನುರಾಧ ತುಂಬ ಸೆನ್ಸಿಟಿವ್ ಆದಂಥ ಕೆಲಸ. ಅದನ್ನೆಲ್ಲ ಕೂಡ ಮೃದು ನಕ್ಷತ್ರಗಳು. ಯಾರನ್ನ ಪರಾಮರ್ಶೆ ಮಾಡಬೇಕು, ಹಿಂದಿನ ಕಾಲ ಇತ್ತು, ಪರಾಮರ್ಶೆ ಮಾಡಬೇಕಾದ್ರೂ ಕೂಡ ಒಂದಿನ ಒಳ್ಳೆ ನಕ್ಷತ್ರವನ್ನು ನೋಡ್ಕೊಂಡು ಹೋಗ್ತಿದ್ರು, ಅವರನ್ನು ಕೂಲ್ ಮಾಡ್ತಿದ್ರು. ಇಲ್ಲದ್ರೆ ಏನಾಗುತ್ತೆ, ನಾವು ಒಂದು ಮಾತಾಡ್ರೆ ಅವ್ರು ಇನ್ನೊಂದು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಪ್ರಸ್ಥ, ಫಸ್ಟ್ ನೈಟು ಇಂಥದ್ದೆಲ್ಲ ಕೂಡ ಮೃದು ನಕ್ಷತ್ರಗಳನ್ನ ಇಡ್ತಿದ್ರು. ದಾರುಣ ನಕ್ಷತ್ರಗಳನ್ನ ಉಗ್ರ ನಕ್ಷತ್ರಗಳನ್ನ ಇಟ್ಬಿಟ್ರೆ ತುಂಬ ಡೈವರ್ಸರ್ ಕೊಟ್ಟು ಹೋಗ್ತವೆ. ಅದಕ್ಕೆ ಮೃದು, ತುಂಬ ಸಾಫ್ಟ್ ಆಗಿರೋ ಕೆಲಸಗಳಿಗೆ, ಸೆನ್ಸಿಟಿವ್ ಆಗಿರೋ ಕೆಲಸಗಳಿಗೆ ಈ ನಕ್ಷತ್ರಗಳನ್ನ ಬಳಸ್ತೀವಿ. ನಂತರ ಲಘು ನಕ್ಷತ್ರಗಳು. ಸೊ ಲಘು ನಕ್ಷತ್ರ ಅಂತಂದರೆ ಸಾಮಾನ್ಯ ಫಲ ಕೊಡ್ತಕ್ಕಂಥವು. ಸಾಮಾನ್ಯ ಫಲ, ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಫಲ ಏನಿದೆ ಅದನ್ನು ಲಘು ನಕ್ಷತ್ರಗಳನ್ನ ಬಳಸ್ತೀವಿ. ನೆಕ್ಸ್ಟ್ ಸ್ಥಿರವಾಗಿರುವಂಥ ಕೆಲಸಗಳಿಗೆ ಸ್ಥಿರ ನಕ್ಷತ್ರ. ರೋಹಿಣಿ, ಉತ್ತರಾಷಾಢ, ಉತ್ತರಾಭಾದ್ರ. ಈಗ ಒಂದು ಮನೆ ಕೊಂಡ್ಕೊತೀವಿ, ಗೃಹ ಪ್ರವೇಶ ಮಾಡ್ತೀವಿ, ನಾವು ಆ ಮನೆಗೆ ಸ್ವಲ್ಪ ದಿನ ಇರಬೇಕು, ಸ್ಥಿರವಾಗಿರಬೇಕು ಅಂತಂದಾಗ ಸ್ಥಿರ ನಕ್ಷತ್ರಗಳನ್ನ ಇಡ್ತೀವಿ. ಇಲ್ಲಪ್ಪ ನಾವು ಮನೆ ಬಾಡಿಗೆ ಕೊಡ್ತೀವಿ ಅಂತಂದರೆ ನಾವೇ ಬಂದವರೆಲ್ಲ ಕೊಡಿದ್ರೆ ಸ್ಥಿರವಾಗಿ ಇದ್ಬಿಟ್ಟು ಮನೆ ಖಾಲಿ ಮಾಡಲ್ಲ ಅಂದರೆ ಏನು ಮಾಡಬೇಕು? ಬಾಡಿಗೆ ಮನೆ ಆದರೆ ಬಾಡಿಗೆ ಕೊಡಬೇಕಾದ್ರೆ ಚರ ನಕ್ಷತ್ರ, ನಾವೇ ಇರಬೇಕಾದ್ರೆ ಸ್ಥಿರ ನಕ್ಷತ್ರ. ಹೋಟೆಲ್ ಇತ್ತು ಅಂದ್ಕೊಳ್ಳಿ, ಸ್ಥಿರ ನಕ್ಷತ್ರದಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಏನಾಗ್ತದೆ? ಬಂದವನು ಹೋಗೋದಿಲ್ಲ ಅಥವಾ ಯಾರೋ ಬರೋದಿಲ್ಲ. ಅದೇ ಚರ ನಕ್ಷತ್ರದಲ್ಲಿದ್ದರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ, ಬರ್ತಾ ಇರ್ತಾರೆ, ಜನಗಳು ಯಾವಾಗೂ ಆಕ್ಯುಪೈಡ್ ಆಗಿರುತ್ತೆ. ಒಂದು ಗಾಡಿ ತೊಗೊಂಡ್ರಿ, ಗಾಡಿ ತೊಗೊಳ್ಳೋ ಕಾಲಕ್ಕೆ ನೀವು ಸ್ಥಿರ ನಕ್ಷತ್ರ ಇಟ್ಟರೆ ಏನಾಗ್ತದೆ? ನಿಮ್ಮ ಹತ್ರ ಆ ಗಾಡಿ ಹೆಚ್ಚು ದಿನ ಇರ್ತದೆ. ಚರ ನಕ್ಷತ್ರದಲ್ಲಿ ಗಾಡಿ ತೊಗೊಂಡ್ರೆ ಏನಾಗ್ತದೆ? ತೊಗೊಂಡ ತಕ್ಷಣ ಒಂದು 2-3 ತಿಂಗಳಿಗೆ ಮಾರಬೇಕಾಗ್ತದೆ. ಅದೇ ವಾಹನ ಮೊದಲ ಸಲ ನೀವು ಡ್ರೈವ್ ಮಾಡೋದು ಫಸ್ಟ್ ರೈಡ್ ಅಂತೀವಿ, ಅದಕ್ಕೆ ಚರ ನಕ್ಷತ್ರ ಇರ್ತೀವಿ. ಯಾಕೆ ಅಂತಂದರೆ ಗಾಡಿ ಹೋಗ್ತಾ ಇರಬೇಕಲ್ಲ, ಅದಕ್ಕೆ ಚರ ನಕ್ಷತ್ರ. ಆದರೆ ನಿಮ್ಮ ಗಾಡಿ ಹೋಗ್ತಾ ಇರುತ್ತಲ್ವ, ನೀವು ಸ್ಥಿರ ನಕ್ಷತ್ರದಲ್ಲಿ ಫಸ್ಟ್ ರೈಡ್ ಮಾಡಿ ಏನಾಗುತ್ತೆ? ಮನೆಗೆ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ, ಜಾಸ್ತಿ ಅದನ್ನು ಡ್ರೈವ್ ಮಾಡೋಕ್ಕಾಗಲ್ಲ. ಸೊ ಹೀಗೆ ಸ್ಥಿರ ನಕ್ಷತ್ರ, ಚರ ನಕ್ಷತ್ರ. ನೆಕ್ಸ್ಟ್ ಉಗ್ರ ನಕ್ಷತ್ರಗಳು. ಸೊ ಉಗ್ರ ನಕ್ಷತ್ರಗಳು ಭರಣಿ, ಮಖ, ಪುಬ್ಬ, ಪೂರ್ವಾಷಾಢ, ಪೂರ್ವಭಾದ್ರ. ಅದಕ್ಕೆ ನೋಡಿ ನಮ್ಮ ವಿವಾಹ ಮುಹೂರ್ತಗಳಲ್ಲಿ ಈ ನಕ್ಷತ್ರಗಳು ಯಾವುದೂ ಇರಲ್ಲ. ಉಗ್ರ ಸ್ವಭಾವ ಉಳ್ಳಂಥದ್ದು. ಯುದ್ಧ ಮಾಡಬೇಕಾದ್ರೆ, ಆದರೆ ಯಾರನ್ನ ಸ್ವಲ್ಪ ಕಂಟ್ರೋಲಿಗೆ ತಂದುಕೋಬೇಕು, ಇಂಥ ವಿಚಾರಗಳಿಗೆ ಉಗ್ರ ನಕ್ಷತ್ರಗಳನ್ನ ಬಳಸ್ತೀವಿ. ನೆಕ್ಸ್ಟ್ ತಿರ್ಯನ್ಮುಖ ನಕ್ಷತ್ರಗಳು. ಸೊ ತಿರ್ಯನ್ಮುಖ ನಕ್ಷತ್ರಗಳಂತಂದರೆ ಏನಾದರೂ ಪ್ರಯಾಣ ಮಾಡಬೇಕು. ಈಗ ಹಿಂದಿನ ಕಾಲದಲ್ಲಿ ಗಜಾರೋಹಣ, ಅಶ್ವಾರೋಹಣ, ರಥಾರೋಹಣ, ನೌಕಾಯಾನ ಅಥವಾ ನೆಲವನ್ನು ಉಳಿಯೋದು, ಹಲಕರ್ಮ ಅಂತ ನೆಲವನ್ನು ಉಳಿಯೋದು, ಒಂದು ಪ್ರವಾಸ ಆಗಮನ, ಬೇರೆ ಊರಿಂದ ನಾವು ನಮ್ಮೂರಿಗೆ ಬರಬೇಕಾದ್ರೆ, ಅಥವಾ ಚತುಷ್ಪಾದ ಜಂತುಗಳ ಸ್ವೀಕಾರ ಅಂದರೆ ಒಂದು ಗೋವನ್ನು ಸ್ವೀಕಾರ ಮಾಡಬೇಕು, ಈ ಥರ ಕುದುರೆಯನ್ನು ಸ್ವೀಕಾರ ಮಾಡಬೇಕು. ಇಂಥ ಸಮಯದಲ್ಲಿ ಈ ನಕ್ಷತ್ರಗಳನ್ನ ಬಳಸ್ತೀವಿ. ಇದೇನಾಗುತ್ತೆ ಅಂದರೆ ಆ ಪರ್ಪಸ್ ಫುಲ್ಫಿಲ್ ಆಗುತ್ತೆ. ಪುನರ್ವಸು, ಜ್ಯೇಷ್ಠ, ಹಸ್ತ, ಚಿತ್ತ, ಸ್ವಾತಿ, ಮೃಗಶಿರ, ರೇವತಿ, ಅಶ್ವಿನಿ.
ತಿರ್ಯನ್ಮುಖ, ನೀವು ಯಾವುದಾದ್ರೂ ಮೂವಬಲ್ ಕೆಲಸಗಳನ್ನ ಮಾಡಬೇಕಾದ್ರೆ ಈ ನಕ್ಷತ್ರಗಳನ್ನ ಬಳಸ್ತೀವಿ. ನೆಕ್ಸ್ಟ್ ಊರ್ಧ್ವಮುಖ ನಕ್ಷತ್ರಗಳು. ಸೊ ಊರ್ಧ್ವಮುಖ ನಕ್ಷತ್ರಗಳು ಉತ್ತರ, ಉತ್ತರಾಷಾಢ, ಉತ್ತರಾಭಾದ್ರ, ರೋಹಿಣಿ, ಪುಷ್ಯಮಿ, ಆರುದ್ರ, ಶ್ರವಣ, ಧನಿಷ್ಠ, ಶತಭಿಷ. ಅಂದರೆ ಮೇಲೆ ಕಟ್ಕೊಂತ ಹೋಗೋದು, ಮೇಲೆ ಹೋಗುವಂಥ ನಕ್ಷತ್ರ. ಈಗ ಮನೆ ಕಟ್ಟುವುದು, ಮನೆ ಕಟ್ಟಬೇಕಾದ್ರೆ ಭೂಮಿಯಿಂದ ಮೇಲೆ ಇಡಬೇಕಾ? ಒಂದು ಪ್ರಾಕಾರ ಕಟ್ಟಬೇಕು, ಒಂದು ಗೃಹ ಕಟ್ಟಬೇಕು, ಸಿಂಹದ್ವಾರ ಕಟ್ಟಬೇಕು, ಪಟ್ಟಾಭಿಷೇಕ ಮಹೋತ್ಸವ ಅಂದರೆ ಮೇಲೆ ಕೂತ್ಕೊಳ್ಳೋದು, ರಾಜ್ಯಾಭಿಷೇಕ ಮಾಡೋದು, ಇದಕ್ಕೆಲ್ಲ ಈ ನಕ್ಷತ್ರಗಳನ್ನ ಬಳಸ್ತೀವಿ. ಅಂದರೆ ಕೆಳಗಿಂದ ಮೇಲಕ್ಕೆ ಏಳಿಗೆ ಆಗುವಂಥ ಕೆಲಸಗಳಿಗೆಲ್ಲ ಕೂಡ ಈ ನಕ್ಷತ್ರಗಳನ್ನ ಬಳಸ್ತೀವಿ. ಅಧೋಮುಖ ನಕ್ಷತ್ರಗಳು ಅಂದರೆ ಕೆಳಗೆ ಹೋಗುವಂಥ ನಕ್ಷತ್ರ. ಅಂದರೆ ಮೂಲ, ಆಶ್ಲೇಷ, ಮಖ, ಪುಬ್ಬ, ಪೂರ್ವಾಷಾಢ, ಪೂರ್ವಭಾದ್ರ, ಭರಣಿ, ವಿಶಾಖ ಮತ್ತು ಕೃತ್ತಿಕ. ಅಂದರೆ ಬಾವಿ ತವ್ವೋದು. ಬಾವಿ ಅಂದರೆ ನಾವು ಕೆಳಗೆ ಹೋಗ್ತದಲ್ಲ, ಬಾವಿ ತವ್ವೋದು, ಸೊರಂಗಗಳು ತವ್ವೋದು, ಕೆರೆಗಳನ್ನು ಹಿಂದಿನ ಕಾಲದಲ್ಲಿ ಕೆರೆಗಳನ್ನು, ತಟಾಕಗಳನ್ನು ತೋಡಬೇಕಾದ್ರೆ, ಗಣಿತ ಶಾಸ್ತ್ರವನ್ನು ಆರಂಭ ಮಾಡಬೇಕಾದ್ರೆ ಡೀಪಾಗಿ ಇಂಡೆಪ್ತಾಗಿ ಹೋಗಬೇಕಲ್ಲ, ಅದಕ್ಕೆಲ್ಲ ಕೂಡ ಈ ನಕ್ಷತ್ರಗಳನ್ನ ಬಳಸ್ತೀವಿ. ಅಧೋಮುಖ ನಕ್ಷತ್ರಗಳು ಅಂತ ಕರಿತೀವಿ. ಈ ಥರ ನಕ್ಷತ್ರಗಳಿಗೆ ವರ್ಣ ಇದೆ. ಈ ನಕ್ಷತ್ರಗಳ ಬೇಸ್ ಮೇಲೆ ನಾವು ಶುಭ ನಕ್ಷತ್ರಗಳು, ಅಶುಭ ನಕ್ಷತ್ರಗಳು ಅಂತ ಮಾಡ್ತೀವಿ. ನೆಕ್ಸ್ಟ್ ಯೋಗ. ಸೊ ಯೋಗದಲ್ಲಿ ಕೂಡ ಒಳ್ಳೆಯ ಯೋಗಗಳು ಯಾವುದು ಅಂತಂದರೆ ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಸುಕರ್ಮ, ಧೃತಿ, ವೃದ್ಧಿ, ಧ್ರುವ, ಹರ್ಷ, ಸಿದ್ಧಿ, ವರಿಯನ್ ಯೋಗ, ಶಿವಯೋಗ, ಸಾಧ್ಯ ಯೋಗ, ಶುಭಯೋಗ, ಬ್ರಹ್ಮಯೋಗ, ಇಂದ್ರಯೋಗ. ಟೋಟಲ್ 27 ಯೋಗಗಳಲ್ಲಿದೆ. ಅದರಲ್ಲಿ ಈ ಯೋಗಗಳು ತುಂಬ ಒಳ್ಳೆಯದು. ವಿಷ್ಕಂಭ, ಗಂಡ, ಅತಿಗಂಡ, ಶೂಲ, ವ್ಯಾಘಾತ, ವಜ್ರ, ವ್ಯತಿಪಾತ, ಪರಿಗ, ಸಿದ್ಧ, ಶುಕ್ಲ, ವೈದ್ಯುತಿ ಇವುಗಳನ್ನು ಬಿಟ್ಟು ಬಿಡಬೇಕು. ನೀವು ಮುಹೂರ್ತ ವರ್ಷಕ್ಕೆ ಒಂದ್ಸಲನೇ ಮಾಡೋದು. ಸೊ ಇದನ್ನು ನೆನಪಿಟ್ಟರೆ ಇಟ್ಕೋಬೋದು, ಇಲ್ಲದ್ರೆ ಒಂದು ಕಡೆ ಬರ್ಕೊಂಡು ಅದರ ಪ್ರಕಾರ ನೀವು ಮುಹೂರ್ತವನ್ನು ಇಡ್ಬೋದು. ದಿನಾಗೂ ನಾವು ಮುಹೂರ್ತವನ್ನು ಇಡೋ ಕೆಲಸ ಇಲ್ಲ. ಒಂದು ಸಲ ನಾವು ಪ್ರಿಪೇರ್ ಮಾಡಿಬಿಟ್ರೆ ಆ ವರ್ಷವನ್ನೆಲ್ಲ ಅದನ್ನೇ ಪಡಿಸ್ಕೊಳ್ತಾ ಇರ್ಬೋದು. ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಹೇಳ್ತೀವಿ. ನೆಕ್ಸ್ಟ್ ಕರ್ಣಗಳು. ಕರ್ಣಗಳಲ್ಲಿ ಬ್ರಹ್ಮ, ಬಾಲವ, ಕೌಲವ, ತೈತುಲ, ಗರಜ, ವಣಿಜ ಈ ಕರ್ಣಗಳು ತುಂಬ ಒಳ್ಳೆಯದು. ಭದ್ರಕರ್ಣ, ಶಕುನಿಕರ್ಣ, ಚತುಷ್ಪಾದಕರ್ಣ, ನಾಗವಕರ್ಣ, ಕಿಂಸ್ತುಗ್ನಕರ್ಣ ಈ ಕರ್ಣಗಳು ಒಳ್ಳೆಯದಲ್ಲ. ಸೊ ಇದು ಕರ್ಣಗಳಿಗೆ ಸಂಬಂಧಪಟ್ಟದ್ದು. ಸೊ ಇದು ಮಿನಿಮಮ್ ನಾವು ನೋಡಬೇಕಾದಂಥದ್ದು. ಒಂದು ಮಾಸಶುದ್ಧಿ, ಅಸ್ತಂಗತ, ಪಂಚಾಂಗ. ಸೊ ಈ ಪಂಚಾಂಗ ಶುದ್ಧಿಯಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ 5 ನಾವು ಒಳ್ಳೆಯದನ್ನೇ ಕನ್ಸಿಡರ್ ಮಾಡಬೇಕು. ಒಂದೊಂದ್ಸಲ ಏನಾಗುತ್ತೆ, ತಿಥಿ ಚೆನ್ನಾಗಿರುತ್ತೆ, ವಾರ ಚೆನ್ನಾಗಿರಲ್ಲ, ವಾರ ಚೆನ್ನಾಗಿರುತ್ತೆ, ನಕ್ಷತ್ರ ಚೆನ್ನಾಗಿರಲ್ಲ. ಇದೇ 3 ಚೆನ್ನಾಗಿದ್ರೆ ಯೋಗವೋ ಕರ್ಣವೋ ಯಾವುದೋ ಚೆನ್ನಾಗಿರಲ್ಲ. ಈ 5 ಎಲಿಮೆಂಟ್ಸಲ್ಲಿ ಯಾವುದು ಒಂದು ಚೆನ್ನಾಗಿಲ್ಲದ್ರೂ ಕೂಡ ಆ ಡೇಯನ್ನು ಸ್ಕಿಪ್ ಮಾಡಬೇಕು. ಭಾಳ ಜನ ಏನು ಮಾಡ್ತಾರೆ, ತಿಥಿದ್ವಯದಲ್ಲಿ ಮಾಡ್ತಾರೆ. ಒಂದು ತಿಥಿ ಮುಗಿದೋಗ್ತಾ ಇರುತ್ತೆ, ಇನ್ನೊಂದು ತಿಥಿ ಸ್ಟಾರ್ಟ್ ಆಗುತ್ತೆ. ಇಲ್ಲರಿ ಬೆಳಗ್ಗೆ ಆ ತಿಥಿ ಇಲ್ಲ, 10 ಗಂಟೆ ಮೇಲೆ ತಿಥಿ ಚೇಂಜ್ ಆಗುತ್ತೆ, 10 ಗಂಟೆ ಮೇಲೆ ಮಾಡೋಣ. ಆದರೆ ತಿಥಿದ್ವಯದಲ್ಲಿ ಮಾಡಬಾರದು ಅಂತಲೇ ಹೇಳ್ತಾರೆ. ಒಂದೇ ದಿನ 2 ತಿಥಿಗಳಿದ್ದರೆ ಅದು ಶ್ರೇಷ್ಠ ಅಲ್ಲ ಅಂತ ಹೇಳ್ತೀವಿ. ಆದರೆ ಎಲ್ಲಾನ ನೋಡ್ಕೊತಾ ಇದ್ದರೆ ನಮಗೆ ಮುಹೂರ್ತಗಳೇ ಸಿಗೋದಿಲ್ಲ. ಮಿನಿಮಮ್ ನಾವು ಏನು ಮಾಡ್ತೀವಿ ಅಂತಂದರೆ ಶುಭ ಕಾರ್ಯಗಳಿಗೆ ಸನ್ರೈಸ್ ಟೈಮಿಗೆ ಯಾವ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳಿದೆಯೋ ಅದನ್ನೇ ಚೆನ್ನಾಗಿ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಬದಲಾದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸೂರ್ಯೋದಯ ಟೈಮಿಗೆ ಏನಿದೆ ಅದೇ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಶ್ರಾದ್ದಗಳು ಮಾಡೋ ಕಾಲಕ್ಕೆ ಅಪರಾಹ್ನದ ಕಾಲ, ಮಧ್ಯಾಹ್ನದ ಸಮಯಕ್ಕೆ ಸೂರ್ಯ 10ನೇ ಮನೆಗಿರೋ ಕಾಲಕ್ಕೆ, ಅಂದರೆ ಸೂರ್ಯ ಸೆಂಟರ್ ಪಾಯಿಂಟ್ ಇರೋ ಕಾಲಕ್ಕೆ ಯಾವ ತಿಥಿ, ವಾರ, ನಕ್ಷತ್ರ, ಯೋಗಕರಣ ಇದೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈ 5 ಎಲಿಮೆಂಟ್ಸಲ್ಲಿ 5 ಚೆನ್ನಾಗಿರಬೇಕು. ಇದರಲ್ಲಿ ಎಕ್ಸೆಪ್ಷನ್ ಏನಿಲ್ಲ. ಇಲ್ಲ 5ರಲ್ಲಿ 4 ಚೆನ್ನಾಗಿದೆ, 3 ಚೆನ್ನಾಗಿದೆ ಮಾಡಬಾರ್ದು. ಭಾಳ ಜನ ಈ ಯೋಗ ಕರಣಗಳನ್ನು ಕನ್ಸಿಡರೇ ಮಾಡೋದಿಲ್ಲ. ತಿಥಿ ತುಂಬ ಚೆನ್ನಾಗಿದೆ, ಈ ತಿಥಿಯಲ್ಲಿ ಮಾಡಿಬಿಟ್ರಿ ಅಂತ. ಇದರಲ್ಲಿ ನಮ್ಮಲ್ಲಿ ಸಂಪ್ರದಾಯ ಏನಂತಂದರೆ ಎಲ್ಲ ಕೂಡ ತಿಥಿಯಲ್ಲೇ ಮಾಡ್ತೀವಿ. ನಾವು ಒಂದು ಹುಟ್ಟು ಹಬ್ಬ ಮಾಡಬೇಕು, ತಿಥಿ ಪ್ರಕಾರ ಮಾಡ್ತೀವಿ. ಯಾಕೆಂತಂದರೆ ನಮ್ಮಲ್ಲಿ ಹಬ್ಬಗಳನ್ನೆಲ್ಲ ತಿಥಿಗಳಲ್ಲೇ ಮಾಡ್ತೀವಿ, ಶ್ರಾದ್ದಾದಿಗಳನ್ನೆಲ್ಲ ತಿಥಿಗಳ ಪ್ರಕಾರ ಮಾಡ್ತೀವಿ, ಮಠಗಳಲ್ಲಿ ಆರಾಧನೆಗಳೆಲ್ಲ ತಿಥಿಗಳ ಪ್ರಕಾರ ಮಾಡ್ತೀವಿ. ಅದಕ್ಕೆ ನಮಗೆ ಎಲ್ಲ ತಕ್ಕೂ ತಿಥಿಯನ್ನು ಬಡಿಸೋದು ಅಭ್ಯಾಸ ಆಗ್ತದೆ. ಆದರೆ ಜೀವಂತವಾಗಿರೋ ಕೇಸಸ್ನೆಲ್ಲ ಕೂಡ ನಕ್ಷತ್ರವನ್ನು ಕನ್ಸಿಡರ್ ಮಾಡ್ತೀವಿ. ಈಗ ಒಂದು ಮಗು ಹುಟ್ಟು ಅಂದ್ಕೊಳ್ಳಿ, ಜನ್ಮ ನಕ್ಷತ್ರ ಶಾಂತಿ ಮಾಡ್ತಿರೋ, ಜನ್ಮ ತಿಥಿ ಶಾಂತಿ ಮಾಡ್ತಿರೋ? ನಕ್ಷತ್ರ ಶಾಂತಿ ಮಾಡ್ತೀವಿ. ಯಾವ ನಕ್ಷತ್ರ ಹುಟ್ಟಿದೆ ಅಂತ ನೋಡ್ತೀವಿ. ಅದೇ ಒಬ್ಬ ಮನುಷ್ಯ
ತೀರ್ಕೊಂಡ ಅಂದ್ಕೊಳ್ಳಿ, ಯಾವ ತಿಥಿಯಲ್ಲಿ ಹುಟ್ಟಿದ್ದಾರೆ ಅಂತಂತಾರೆ. ಹುಟ್ಟುವಾಗ ನಕ್ಷತ್ರ ಪ್ರಯಾರಿಟಿ, ಸಾಯುವಾಗ ತಿಥಿ ಪ್ರಯಾರಿಟಿ. ಈಗ ನಾವು ಶ್ರಾದ್ದಗಳು ಮಾಡೋದು, ಆರಾಧನೆ ಅಂದರೆ ಕೂಡ ಶ್ರಾದ್ದವೇ. ಹಬ್ಬಗಳೆಲ್ಲ ಕೂಡ ನಿಮಗೆ ತಿಥಿ ಪ್ರಯಾರಿಟಿ, ಕೆಲವೊಂದಕ್ಕೆ ಮಾತ್ರ ನಕ್ಷತ್ರ ಪ್ರಯಾರಿಟಿ. ಈಗ ನೋಡಿ, ಕೃಷ್ಣಾಷ್ಟಮಿ ನಕ್ಷತ್ರಕ್ಕೆ ಪ್ರಯಾರಿಟಿ ಕೊಡ್ತೀವಿ, ಶ್ರೀರಾಮನವಮಿ ನಕ್ಷತ್ರಕ್ಕೆ ಪ್ರಯಾರಿಟಿ ಕೊಡ್ತೀವಿ. ಹುಟ್ಟು ಹಬ್ಬಗಳೆಲ್ಲ ಕೂಡ ನಕ್ಷತ್ರ ಪ್ರಕಾರವೇ ಮಾಡಿಕೊಳ್ಬೇಕು. ಶ್ರಾದ್ದಾದಿ ತಿಥಿಗಳು, ಆರಾಧನೆಗಳೆಲ್ಲ ಕೂಡ ತಿಥಿ ಪ್ರಕಾರ ಮಾಡಿಕೊಳ್ಬೇಕು. ಹುಟ್ಟುವಾಗ ಕೂಡ ಏನೋ ಹುಟ್ಟಿದಬ್ಬ ಅಂತಂದರೆ ಭಾಳ ಜನ ತಿಥಿ ಪ್ರಕಾರ ಮಾಡ್ತಾರೆ, ಮಾಡೋದು ಒಳ್ಳೆಯದಲ್ಲ. ನಕ್ಷತ್ರವೇ ಕನ್ಸಿಡರ್ ಮಾಡಬೇಕು. ಹುಟ್ಟಿದಾಗ ಕೂಡ ನಕ್ಷತ್ರ ಶಾಂತಿ ಮಾಡ್ತೀವಿ. ನಾವೇನಾದರೂ ಹೆಸರು ಬಿಡಬೇಕಾದ್ರೆ ಕೂಡ ನಕ್ಷತ್ರ ಪ್ರಕಾರ, ತಿಥಿ ಪ್ರಕಾರ ಯಾವ ಹೆಸರು ಇಡಲ್ಲ. ತಿಥಿಯನ್ನು ನಾವು ಕನ್ಸಿಡರೇ ಮಾಡೋದಿಲ್ಲ. ಹುಟ್ಟುವಾಗ ನಕ್ಷತ್ರನೇ ತುಂಬ ಪ್ರಯಾರಿಟಿ. ಆದರೆ ಮನುಷ್ಯ ತೀರ್ಕೊಂಡ ಮೇಲೆ ನಕ್ಷತ್ರ ಇಂಪಾರ್ಟೆಂಟ್ ಅಲ್ಲ, ತಿಥಿ ಇಂಪಾರ್ಟೆಂಟ್. ಏನಾದರೂ ಶ್ರಾದ್ದ ಮಾಡಬೇಕಾದ್ರೆ ಕೂಡ ಯಾವ ತಿಥಿಯಲ್ಲಿ ಮಾಡಬೇಕು? ನಕ್ಷತ್ರ ಅಂತಂದರೆ ಚಂದ್ರ ಒಬ್ಬನೇ ಇರೋದು. ಚಂದ್ರ ಯಾವ ನಕ್ಷತ್ರದಲ್ಲಿದ್ದರೆ ಆ ನಕ್ಷತ್ರ. ತಿಥಿ ಅಂತಂದರೆ ಸೂರ್ಯ ಕೂಡ ಬರ್ತಾನೆ. ಸೂರ್ಯ ಚಂದ್ರನ ಡಿಫ್ರೆನ್ಸೇ ತಿಥಿ. ಸೂರ್ಯ ಅಂದರೆ ಏನು? ಪಿತೃಕಾರಕ. ಅದಕ್ಕೆ ಶ್ರಾದ್ದಾದಿಗಳಿಗೆ ತಿಥಿಯನ್ನು ಪ್ರಯಾರಿಟಿ ತಗೊಳ್ತೇವೆ. ಇದು ಕಾಮನ್ ಸೆನ್ಸ್ ವಿಚಾರ. ಇದು ನಮ್ಮ ಮನೆಗೆ ಆಚರಣೆ ಮಾಡೋದಲ್ಲ, ಕಡೆ ಹಿಂಗೆ ಮಾಡಬೇಕು. ಶುಭಗ್ರಹ ಹುಟ್ಟು ಹಬ್ಬಗಳೆಲ್ಲ ಕೂಡ ಜನ್ಮ ನಕ್ಷತ್ರ, ಶ್ರಾದ್ದಾದಿಗಳೆಲ್ಲ ಕೂಡ ಜನ್ಮತಿಥಿ. ಜನ್ಮತಿಥಿ ಅಲ್ಲ, ಹೋದಂಥ ತಿಥಿ. ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಇನ್ನು ಇಂಗ್ಲೀಷ್ ಪ್ರಕಾರ ಮಾಡಿಕೊಳ್ತೀವಿ ಅಂದರೆ ಗಲಾಟೆನೇ ಇಲ್ಲ. ನಾವು ನಮ್ಮ ಸಾಂಪ್ರದಾಯ ಪ್ರಕಾರ ಮಾಡಿಕೊಳ್ಬೇಕು ಅಂತಂದರೆ ಹುಟ್ಟು ಹಬ್ಬ ಅಂತಂಬೋದು ಹುಟ್ಟಿದ ನಕ್ಷತ್ರದ ದಿನವೂ ಮಾಡ್ಕೊಳ್ತೇವೆ, ಅಥವಾ ನೆಕ್ಸ್ಟ್ ಡೇ ಮಾಡ್ಕೊಳ್ತಾರೆ. ಭಾಳ ಜನ ಹುಟ್ಟಿದ ದಿನವೇ ಮಾಡ್ಕೊಳ್ಬಾರ್ದು, ನೆಕ್ಸ್ಟ್ ಡೇ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದು ಅವರವರ ಅನುಕೂಲ ಸಿಂಧು, ಅದೇನು ಮಾಡೋಕ್ಕೂ ಆಗೋದಿಲ್ಲ. ಇದು ನಾವು ಕೊಡುವ ಈ ಮುಹೂರ್ತದಲ್ಲಿ ಹೇಳುವ ಮೇಯ್ನಾಗಿ ಪಂಚಾಂಗ ಶುದ್ಧಿಯನ್ನು ನೋಡ್ತೀವಿ. ಇಲ್ಲಿ ಅಸ್ತಂಗತ ವಿಚಾರ ಆಯಿತು, ಮಾಸ ಶುದ್ಧಿ ಆಯಿತು, ಪಂಚಾಂಗ ಶುದ್ಧಿ ಆಯಿತು. ಇನ್ನು ತಾರಾಬಲ, ಚಂದ್ರಬಲ, ಲಗ್ನಬಲ, ಏಕವಿಂಶತಿ ದೋಷಗಳು ಇದೆಲ್ಲ ಕೂಡ ಹೇಳಬೇಕು. ಇವತ್ತು ಸಮಯಾತೀತ ಆಗಿರೋದ್ರಿಂದ ಮತ್ತೆ ಮುಂದಿನ ಭಾನುವಾರ ಇದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ತುಂಬ ಎಚ್ಚರಿಕೆಯಿಂದ ತುಂಬ ಪ್ರಯಾರಿಟಿಯನ್ನು ಕೊಡಬೇಕು ಮುಹೂರ್ತಕ್ಕೆ. ಯಾಕಂದರೆ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಇರುವಂಥ ಒಂದೇ ಒಂದು ಅವಕಾಶ ಮುಹೂರ್ತ ಮಾತ್ರ. ಸೊ ಇದು ಮುಹೂರ್ತಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಮತ್ತೆ ಮುಂದಿನ ಭಾಗವನ್ನು ನಾವು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.